ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಪ್ರತಿ ವರ್ಷ ಕೌನ್ಸಿಲಿಂಗ್ ಸ್ಟಾರ್ಟ್ ಆದ ತಕ್ಷಣ ಇಂಥದ್ದೊಂದು ವಿಡಿಯೋವನ್ನು ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ. ಮತ್ತು ಇನ್ನೊಂದು 2-3 ವಿಡಿಯೋಸ್ಗಳಿವೆ. ಕಾಯಂ ಆಗಿ ಪೇರೆಂಟ್ಸ್ಗಳಿಗೆ ಒಂದು ಮಾಹಿತಿಯನ್ನು ನೀಡಬೇಕು, ಅವರನ್ನು ಇಂತಹ ಮೋಸಗಾರರಿಂದ ದೂರ ಇಡಬೇಕು ಅನ್ನೋ ಒಂದು ಕಾರಣಕ್ಕೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ದಯವಿಟ್ಟು ಈ ವಿಡಿಯೋವನ್ನು ನನ್ನ ರಿಕ್ವೆಸ್ಟ್ ಏನಂತಂದರೆ, ಪೇರೆಂಟ್ಸ್ ಶುಡ್ ವಾಚ್, ಪೋಷಕರು ನೋಡಲೇಬೇಕು. ಯಾಕಂತಂದರೆ ನೋಡಿ, ಈ ವರ್ಷದ ಪರಿಸ್ಥಿತಿ ಪ್ರತಿ ವರ್ಷವೂ ಇದೇ ರೀತಿ ಪರಿಸ್ಥಿತಿ ಇರ್ತದೆ. ಪರಿಸ್ಥಿತಿಗಳು ಬೇರೆ ಬೇರೆ ಆಗ್ತದೆ, ಬಟ್ ನಿಮ್ಮ ಸ್ಥಿತಿ ಹೀಗೆ ಇರ್ತದೆ ಪೇರೆಂಟ್ಸ್ಗಳದು. ಓಕೆ, ಸೊ ಪೇರೆಂಟ್ಸ್ಗಳಿಗೆ ಒಂದು ಹತಾಶೆ ಇರ್ತದೆ. ನನ್ನ ಮಗ ಅಥವಾ ಮಗಳು 2 ವರ್ಷ 3 ವರ್ಷ ಕೂತ್ಕೊಂಡು ವರ್ಕ್ ಮಾಡಿದ್ದಾರೆ, ಅದರಲ್ಲೂ 2 ಸಾರಿ 3 ಸಾರಿ ರಿಪೀಟರ್ ಆಗಿ ಈಗ ಒಂದಷ್ಟು ಮಾರ್ಕ್ಸನ್ನು ತೆಗೆದುಕೊಂಡ್ರಂತೂ ಅವರಿಗೆ ಹೇಗಾದರೂ ಮಾಡಿ ಮೆಡಿಕಲ್ ಸೀಟನ್ನು ಕೊಡಿಸಲೇಬೇಕು ಅನ್ನೋ ಒಂದು ಆಸೆ, ಆಕಾಂಕ್ಷೆ, ಅಭಿಲಾಷೆ ನಿಮ್ಮ ಮನಸ್ಸಿನಲ್ಲಿ ಇದ್ದೇ ಇರ್ತದೆ ಪಾಲಕರಲ್ಲಿ. ಸೊ ಈ ಒಂದು ಹತಾಶೆಯನ್ನು ನಮ್ಮ ಕೌನ್ಸಿಲಿಂಗ್ ಏಜೆನ್ಸಿಗಳು ದುರುಪಯೋಗಪಡಿಸ್ಕೊಂಡು ನಿಮ್ಮಿಂದ ಹಣವನ್ನು ದೋಚಿಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಅಂತಹವರಿಂದ ದೂರ ಇರಿ ಅಂತ ಹೇಳೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ನೀವು ಕೇಳ್ಬೋದು, ಸರ್ ನೀವು ಮಾಡ್ತಿರೋದೇನು ಅಂತ ಕೇಳ್ಬೋದು. ಎಸ್, ವಿ ಆರ್ ಡೂಯಿಂಗ್ ಕೌನ್ಸಿಲಿಂಗ್ ಗೈಡೆನ್ಸ್, ಪರ್ಸನಲ್ ಕೌನ್ಸಿಲಿಂಗ್ ಗೈಡೆನ್ಸ್. ನಮ್ಮದು 2 ಬ್ಯಾಚ್ ಇದೆ, ಆನ್ಲೈನ್ ಮತ್ತು ಆಫ್ಲೈನ್ ಬ್ಯಾಚ್ ಅಂಥೇಳಿ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ಇನ್ ಬಿಟ್ವೀನ್ ಕೊಡ್ತೀನಿ. ಆದರೆ ನಮ್ಮ ಕೌನ್ಸಿಲಿಂಗಲ್ಲಿ ಯಾರ್ಯಾರು ಈಗ ಆಲ್ರೆಡಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದಾರೆ ಅವರಿಗೆ ಗೊತ್ತಿರ್ತದೆ ನನ್ನ ಒಂದು ಅಪ್ರೋಚ್ ಹೇಗಿರ್ತದ ಅಂಥೇಳಿ. ಸೊ ನಿಮಗೆ ಯಾವುದೇ ರೀತಿಯ ಫಾಲ್ಸ್ ಹೋಪ್ಸ್ಗಳನ್ನು, ನಿಮಗೆ ಅಲ್ಲಿ ಸಿಗ್ತದ ಇಲ್ಲಿ ಸಿಗ್ತದ, ಫಸ್ಟ್ ಜಾಯ್ನ್ ಆಗಿ ಮುಂದೆ ನೋಡೋಣ, ಏನೂ ಇಲ್ಲ. ನಿಮ್ಮ ಮಾರ್ಕ್ಸನ್ನು ನಾನು ಮೊದಲು ಕೇಳ್ತೀನಿ. ಸೊ ನೀವಾಗೇನೆ ಸರ್ ನಾ ಫಸ್ಟ್ ಪೇ ಮಾಡ್ತೀನಿ ಅಂತ ಮುಂದೆ ಬಂದರೂ ಕೂಡ ನಾನು ಹೇಳೋದಿಷ್ಟೇ, ಫಸ್ಟ್ ನಿಮ್ಮ ಮಾರ್ಕ್ಸನ್ನು ಹೇಳಿ, ಅದು ನನಗೆ ಸಮಾಧಾನ ಇದ್ದರೆ ನಾನು ತಗೋತೀನಿ. ನನ್ನ ಹತ್ರ ಜಾಯ್ನ್ ಆದಮೇಲೆ 100% ಸೀಟ್ ಕೊಡಿಸ್ತೀನಿ ಅಂತ ನಾನೇನು ಹೇಳ್ತಾ ಇಲ್ಲ, ಸಾಧ್ಯವೂ ಇಲ್ಲ. ಬಟ್ ಫಾಲ್ಸ್ ಹೋಪ್ಸ್ಗಳನ್ನು ಕೊಡದೆ, ಸೊ ನಿಮಗೆ ಒಂದು ಇರುವಂಥ ರಿಯಾಲಿಟಿಯನ್ನು ನಿಮ್ಮ ಮುಂದೆ ಇಟ್ಟು ನಿಮ್ಮ ಎಕ್ಸ್ಪೆಕ್ಟೆಡ್ ಸ್ಕೋರನ್ನು ತೊಗೊಂಡೇ ಮುಂದುವರಿರಿ ಅಂತ ಹೇಳ್ತೀನಿ ಹೊರತು, ನಿಮಗೆ ಎಷ್ಟೋ ಜನ ನನಗೆ ಹಂಡ್ರೆಡ್ಸ್ ಆಫ್ ಮೆಸೇಜಸ್ ದಿನ ಬರ್ತದೆ, ಅವರೆಲ್ಲರಿಗೂ ಕೂಡ ಕುತ್ಕೊಂಡು ನಾನೇ ಖುದ್ದಾಗಿ ರಿಪ್ಲೈ ಮಾಡಿರ್ತೀನಿ. ಸೊ ಯಾರ್ಯಾರು ನನಗೆ ನನ್ನಿಂದ ರಿಪ್ಲೈನ ಪಡ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ. ಕ್ಲಿಯರ್ ಕಟ್ಟಾಗಿ ಹೇಳಿರ್ತೀನಿ, 12 ಲ್ಯಾಕ್ ಪಾಸಿಬಲ್ ಇದೆ, 20 ಲ್ಯಾಕ್ ಎಬೋವ್ ನಿಮಗೆ ಪಾಸಿಬಿಲಿಟಿ ಇದೆ, 1.5 ಲ್ಯಾಕ್ ಪಾಸಿಬಿಲಿಟಿ ಇದೆ, ಬೇಕಂದರೆ ಜಾಯ್ನ್ ಆಗಿ. ಜಾಯಿನ್ ಆಗೋದು ಕಂಪಲ್ಸರಿ ಇಲ್ಲ. ಎಷ್ಟೋ ಜನ ನನ್ನ ಆಫೀಸು ಧಾರವಾಡದಲ್ಲಿದೆ. ಸೊ ಧಾರವಾಡದ ಆಫೀಸಿಗೆ ಕೆಲವೊಂದಷ್ಟು ಸಲಹೆಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಬರ್ತಾರೆ. ಸೊ ನೀವು ಬೆಂಗಳೂರಲ್ಲಿ ಕೆಲವೊಂದಷ್ಟು ದೊಡ್ಡ ದೊಡ್ಡ ಕೋಚಿಂಗ್ ಈ ಒಂದು ಕೌನ್ಸಿಲಿಂಗ್ ಮೆಂಟರ್ಸ್ಗಡೆ ಹೋದರೆ ಫಸ್ಟ್ ಅವ್ರು ಹೇಳೋದು, ಈಗ ಡಾಕ್ಟರ್ ಹತ್ರ ಹೋದರೆ ಫಸ್ಟು ರಿಸಿಪ್ಟ್ ಮಾಡಿ ಅಂತ ಹೇಳ್ತಾರಲ್ಲ, ಸೊ ಅವರ ಒಂದು ಕನ್ಸಲ್ಟೇಷನ್ ಫೀಸು. ಸೊ ಆ ರೀತಿಯಾಗಿ ಇರ್ತದೆ, ಮೊದಲು ಕನ್ಸಲ್ಟೇಷನ್ ಫೀಸ್ ಕೊಡಬೇಕು, ಅದಾದಮೇಲೆ ನಿಮಗೆ ಒಬ್ಬ ಕೌನ್ಸಿಲರ್ ಭೇಟಿ ಆಗ್ತಾರೆ. ನಮ್ಮದು ಹಾಗಿಲ್ಲ. ಸೊ ನಾನೇ ನಿಮಗೆ ಖುದ್ದಾಗಿ ಭೇಟಿ ಆಗ್ತೀನಿ, ಧಾರವಾಡಕ್ಕೆ ಬನ್ನಿ, ಬೇಕಾದರೆ ಕುತ್ಕೊಂಡು ಮಾತಾಡೋಣಂತೆ. ಸೊ ಮಾತಾಡಿದ ಮೇಲೆ ಎಷ್ಟೋ ಜನ ಸರ್ ಫೀಸ್ ಎಷ್ಟು ಅಂತ ಕೇಳ್ತಾರೆ. ಸೊ ನೀವು ಇಲ್ಲಿ ಬಂದು ನನ್ನ ಭೇಟಿ ಆದ್ರಲ್ಲ ಅದೇ ಫೀಸ್, ನನಗೆ ಯಾವುದೇ ಫೀಸ್ ಬೇಡ ಅಂತೇಳಿ ಹೇಳಿ ಕಳಿಸ್ಬಿಟ್ಟಿರ್ತೀನಿ. ವಿ ಆರ್ ನಾಟ್ ಡೂಯಿಂಗ್ ದಿಸ್ ಫಾರ್ ದ ಬಿಸ್ನೆಸ್. ಎಸ್, ನೀವು ಹೇಳ್ಬೋದು ನಾವೊಂದಷ್ಟು ಫೀಸ್ ತೊಗೋತೀವಿ, ಯಾಕಂದರೆ ನಮ್ಮ ಎನರ್ಜಿ ಮತ್ತು ಟೈಮನ್ನು ನಿಮಗೋಸ್ಕರ ಮುಡಿಪಾಗಿಡ್ತೀವಿ. ಸೊ ಬೇರೆ ಎಲ್ಲವನ್ನು ಬಿಟ್ಟು ನಿಮಗೋಸ್ಕರ ನಮ್ಮ ಟೈಮನ್ನು ಕೊಟ್ಟಾಗ ಅದಕ್ಕೆ ತಕ್ಕ ಹಾಗೆ ನಿಮ್ಮಿಂದ ಒಂದಷ್ಟು ಫೀಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ನನ್ನ ಅಂಡರ್ 4ರಿಂದ 5 ಜನ ವರ್ಕ್ ಮಾಡ್ತಾರೆ, ಅವರ ಸಂಸಾರವನ್ನು ನಾವು ನಡೆಸ್ತೀವಿ. ಸೊ ಅವರಿಗೆ ಏನು ಬೇಕು ಸ್ಯಾಲ್ರಿಯನ್ನು ಅದನ್ನು ಕೊಡ್ತೀವಿ. ಅದಕ್ಕೋಸ್ಕರ ನಿಮ್ಮ ಹತ್ರ ಫೀಸ್ ತೊಗೊಂಡು ನಿಮಗೊಂದು ಗೈಡೆನ್ಸನ್ನು ಕೊಡ್ತೀವಿ. ಹಾಗಂತೇಳಿ ಮೊದಲು ನೀವು ಫೀಸ್ ಕೊಟ್ಟು ಜಾಯ್ನ್ ಆಗಬೇಕು, ಜಾಯ್ನ್ ಆದಮೇಲೆ ನಿಮ್ಮ ಹತ್ರ ಮಾತಾಡ್ತೀವಿ, ಯಾವ ಸಿಸ್ಟಮ್ ಕೂಡ ಇಲ್ಲ. ಅದು ಅಲ್ಲದೆ ನಿಮಗೆ ಗೊತ್ತಿರ್ಬೋದು, ನಿಮಗೆ ಯಾವಾಗಲೂ ಕೂಡ ಫೋನ್ ಬರೋದಿಲ್ಲ, ಇದು ನನ್ನ RH ಮೆಂಟರ್ ಕಡೆಯಿಂದ, ಸೊ ಈ ಬ್ಯಾಚ್ ಜಾಯ್ನ್ ಆಗಿ ಆ ಬ್ಯಾಚ್ ಜಾಯ್ನ್ ಆಗಿ ಅಂಥೇಳಿ. ಇಲ್ಲಿವರೆಗೆ ನನ್ನ ಒಂದು ರೆಕಾರ್ಡಲ್ಲಿ ಪ್ರೀವಿಯಸ್ ಹಿಸ್ಟರಿಯಲ್ಲಿ ಒಬ್ಬ ವಿದ್ಯಾರ್ಥಿಯ ಪಾಲಕರಿಗೂ ಕೂಡ ಕಾಲ್ ಮಾಡಿಲ್ಲ, ನಮ್ಮ ಸಿಸ್ಟಮ್ ಹೀಗಿದೆ, ಸೊ ಜಾಯ್ನ್ ಆಗಿ ಅಂಥೇಳಿ. ಯಾರು ಸರ್ ನಾ ಜಾಯ್ನ್ ಆಗ್ತೀನಿ ಅಂತ ಬರ್ತಾರೆ ಅವರಿಗೆ ನಮ್ಮ ಸಿಸ್ಟಮ್ ಹೇಗಿದೆ ಅಂತ ಹೇಳ್ತೀವಿ. ಸೊ ಅವರ ಮಾರ್ಕ್ಸ್ ನಮಗೆ ಸಮಾಧಾನ ಆಗಿದ್ದರೆ ಸೊ ಸೇರಿಸ್ಕೋತೀವಿ, ಇಲ್ಲ ಅಂದರೆ ಮುಲಾಜಿಲ್ಲದೆ ಇಲ್ಲ ಅಂತಲೇ ಹೇಳ್ತೀವಿ. ಸೊ ಇಂಥವರ ಮಧ್ಯೆ ಕೆಲವೊಂದಷ್ಟು ಜನ ಜೆನ್ಯೂನ್ ಆಗಿ ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇದರಲ್ಲಿ 100ಕ್ಕೆ 90ರಷ್ಟು ಕೌನ್ಸಿಲಿಂಗ್ ಏಜೆನ್ಸಿಗಳೇನಿವೆ ಅದು ನಿಮ್ಮನ್ನು ದುಡ್ಡನ್ನು ದೋಚುವಂಥ ಕೆಲಸವನ್ನೇ ಮಾಡ್ತದೆ. ಅದಕ್ಕಾಗಿ ಹುಷಾರಿಂದ ಇರಿ. ಇದು ಜಾಸ್ತಿ ಮಾರ್ಕ್ಸ್ ತೆಗೆದವ್ರಿಗೆ ಪ್ರಾಬ್ಲಮ್ಮೇ ಇಲ್ಲ. ಇನ್ ಬಿಟ್ವೀನ್ ಮಾರ್ಕ್ಸನ್ನು ಏನು ತೆಗೆದಿರ್ತಾರೆ, ಸೀಟ್ ಸಿಗ್ತದೋ ಇಲ್ಲೋ ಅನ್ನೋದು ಡೈಲೆಮಾದಲ್ಲಿರ್ತಾರೆ. ಅಂಥವರಿಂದ 50,000, 1 ಲಕ್ಷ, 5 ಲಕ್ಷ, 10 ಲಕ್ಷ ತೊಗೊಂಡು ಸೀಟ್ ಕೊಡಿಸ್ತೀನಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದೆಲ್ಲ ಆದಮೇಲೆ ಗಾಯಬಾಗಿಬಿಡ್ತಾರೆ.
ಸೊ ನಿಮ್ಮಲ್ಲೂ ಆ ರೀತಿ ಎಕ್ಸ್ಪೀರಿಯನ್ಸ್ಗಳಾಗಿರ್ತದೆ. ಸೊ ನನ್ನ ಗ್ರೂಪಲ್ಲಿ ಇದ್ದಂತಹ ವಿದ್ಯಾರ್ಥಿಗಳಿಗೆ ಮತ್ತು ನನಗೆ ಗೊತ್ತಿದ್ದಂತಹ ವಿದ್ಯಾರ್ಥಿಗಳಿಗೆ ಆದಂತಹ 3 ಎಕ್ಸಾಂಪಲ್ಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ಸೊ ಡಿಸೈಡ್ ಮಾಡೋದು ನಿಮಗೆ ಬಿಟ್ಟಿದ್ದು. ಎಸ್, ಸೊ ರಿಕ್ವೆಸ್ಟ್ ಇಷ್ಟೇ, ಇಂಥವರಿಂದ ದಯವಿಟ್ಟು ದೂರ ಇರಿ. ನಿಮ್ಮ ಹಾರ್ಡ್ ಅರ್ನ್ ಮನಿಯನ್ನು ಸೇವ್ ಮಾಡ್ಕೊಳ್ಳಿ. ನನಗೆ ಅರ್ಥ ಆಗುತ್ತೆ, ನಿಮ್ಮ ಎಮೋಷ್ನಲ್ ಡಿಸಿಷನ್ ನನಗೆ ಅರ್ಥ ಆಗುತ್ತೆ. ಪಾಲಕರಿಗೆ ಎಮೋಷ್ನಲ್ ಡಿಸಿಷನ್ ತೊಗೋಬಿಡಿ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋವನ್ನು ಮಾಡ್ತೀನಿ, ಲಾಸ್ಟ್ ಇಯರ್ ಕೂಡ ವಿಡಿಯೋವನ್ನು ಮಾಡಿದ್ದೆ. ಸೊ ಫೀಸ್ ಸ್ಟ್ರಕ್ಚರ್ ಎಲ್ಲಿ ತನಕ ಬರ್ಬೋದು, ಎಲ್ಲಿಯವರೆಗೆ ನೀವು ಫೈನಾನ್ಷಿಯಲಿ ರೆಡಿ ಇರಬೇಕು, ಇವೆಲ್ಲವನ್ನು ನಿಮಗೆ ವಿಡಿಯೋದ ಮೂಲಕ ತಿಳಿಸ್ಕೊಡ್ತೀನಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ಆಲ್ವೇಸ್ ನನ್ನ ರಿಕ್ವೆಸ್ಟ್ ಇಷ್ಟೇ, ಪ್ರಿಪೇರ್ ಫಾರ್ ದ ವರ್ಸ್ಟ್. ಸೊ 1.5 ಲ್ಯಾಕ್ ಸಿಗ್ತದ ಅಂತ ಇದ್ದರೆ ಅದು ಸಿಗಲಿಲ್ಲ ಅಂದ್ರೆ ಏನು, 12 ಲ್ಯಾಕ್ ಸಿಗ್ತದ ಅಂತ ಇದ್ದರೆ ಅದು ಸಿಗಲಿಲ್ಲ ಅಂದ್ರೆ ಏನು ಅನ್ನೋದನ್ನು ಕೂಡ ಪ್ಲ್ಯಾನ್ ಬಿ ಆಗಿ ಯೋಚನೆ ಮಾಡಿ ಇಟ್ಕೊಂಡಿರಿ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್, ಗೊತ್ತಿರಲಿ. ಸೊ ಫಸ್ಟ್ ಎಕ್ಸಾಂಪಲ್ ನೋಡೋಣಂತೆ. ಸೊ ನನ್ನ ಗ್ರೂಪಲ್ಲಿ ಲಾಸ್ಟ್ ಇಯರ್ ಇದ್ದಂಥ ವಿದ್ಯಾರ್ಥಿಯ ಪಾಲಕರು. ಸೊ ಗೊತ್ತಿರಲಿ, ಈಗ BIMS ಅನ್ನು ಮಾಡ್ತಾ ಇದ್ದಾರೆ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ, 4 ಲಕ್ಷ ರೂಪಾಯಿ ಪರ್ ಇಯರ್ ಕೊಟ್ಟುಬಿಟ್ಟು. ಬಟ್ ಈ ವಿದ್ಯಾರ್ಥಿಯ ಪಾಲಕರು ನನ್ನ ಸಾರಥಿ ಗ್ರೂಪಲ್ಲಿ ಇದ್ದೂ ಕೂಡ ನನಗೇನು ಇನ್ಫಾರ್ಮೇಷನನ್ನು ಕೊಡದೆ ಮತ್ತೊಬ್ಬ ಯಾರೋ ಕೌನ್ಸಿಲರ್ ಜೊತೆ ಕನೆಕ್ಷನನ್ನು ಇಟ್ಟುಕೊಂಡು 1 ಲಕ್ಷ ರೂಪಾಯಿಯನ್ನು ಕೊಟ್ಟು ಕೊನೆಗೆ ಸೀಟೂ ಇಲ್ಲದೇನೆ 1 ಲಕ್ಷ ರೂಪಾಯಿಯೂ ಇಲ್ಲದೇನೆ ಓಡಿ ಹೋದಂತಹ ಒಂದು ಕತೆ ಇದು. ಸೊ ಲಾಸ್ಟ್ ಇಯರ್ ಈ ವಿದ್ಯಾರ್ಥಿಯ ಸ್ಕೋರ್ ಎಷ್ಟಾಗಿತ್ತು ಅಂತಂದರೆ 528 ಮಾರ್ಕ್ಸ್ ಆಗಿತ್ತು. ಸೊ ರಿಮೆಂಬರ್, ಈ ವಿದ್ಯಾರ್ಥಿಯ ಒಂದು ಸ್ಕೋರು 528 ಆಗಿತ್ತು. ನಿಮಗೆ ಗೊತ್ತಿರಲಿ, ಲಾಸ್ಟ್ ಇಯರ್ 528ಗೆ ಯಾವುದೇ ರೀತಿಯ 12 ಲ್ಯಾಕ್ ಸೀಟ್ ಸಿಕ್ಕಿರಲಿಲ್ಲ. ರಿಮೆಂಬರ್, 12 ಲ್ಯಾಕ್ ಸೀಟ್ ಅಲಾಟ್ ಆಗಿಲ್ಲ. 12 ಲ್ಯಾಕ್ ಸೀಟ್ ಯಾವ ರೌಂಡಲ್ಲಿ ಅಲಾಟ್ ಆಗಿಲ್ಲ? ರಿಮೆಂಬರ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಮಾಪ್ ಅಪ್, ಸ್ಟ್ರೇ ವೇಕೆನ್ಸಿ, ಸೆಕೆಂಡ್ ಸ್ಟ್ರೇ ವೇಕೆನ್ಸಿ, ಯಾವುದೇ ರೌಂಡಲ್ಲೂ ಕೂಡ ಈ ಸ್ಕೋರಿಗೆ ಅಲಾಟೇ ಆಗಿಲ್ಲ. ನಿಮಗೆ ಭಾಳ ಜನ ಹೇಳ್ತಾರೆ, ಸರ್ ಅಲಾಟ್ ಆಗಿದೆ, 500ಕ್ಕೆ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ ಅಂತ. ನಿನ್ನೆ ಯಾರೋ ಕಾಲ್ ಮಾಡಿದ್ರು, ಅವ್ರಿಗೆ ಚಾಲೆಂಜ್ ಹಾಕಿದೆ, 500 ಗೌರ್ಮೆಂಟ್ ಸೀಟ್ ಸಿಕ್ಕಿದ್ದು ಹಿಂದಿನ ವರ್ಷಕ್ಕೆ ನೀವು ಪ್ರೂವ್ ಮಾಡಿ ತೋರಿಸಿ. ಈ ವರ್ಷ ನಿಮ್ಮ ಕೌನ್ಸಿಲಿಂಗ್ದು ಏನು ದುಡ್ಡಿದೆ ಅದು ಏನೂ ತೊಗೊಳ್ಳೋದ್ರೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಕೌನ್ಸಿಲಿಂಗ್ ಮಾಡಿಸ್ಕೊಡ್ತೀನಿ. ಸಾಧ್ಯ ಆದರೆ ನಿಮ್ಮ ಕಾಲೇಜ್ ಫೀಸು ನಾನೇ ತುಂಬಿಕೊಡ್ತೀನಿ ಅಂದೆ. ನನ್ನ ಕಾನ್ಫಿಡೆನ್ಸ್, ನಾ ಯಾಕೆ ಪೇ ಮಾಡಲಿ ಅವ್ರ ಕಾಲೇಜ್ ಫೀಸು. ಬಟ್ ನನಗೆ ಕಾನ್ಫಿಡೆನ್ಸ್ ಏನಂತಂದರೆ, ಸೊ ಈ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಲಾಸ್ಟ್ ಇಯರ್ ನಿಮಗೆ ಜನರಲ್ ಮೆರಿಟ್ 598ಗೆ ಸ್ಟಾಪ್ ಆಗಿದೆ, 500ಕ್ಕೆ ಏನು ಗೌರ್ಮೆಂಟ್ ಸೀಟ್ ಕೊಡಿಸ್ತಾನೆ ಅವನು. ಸೊ ಅಂಥ ಕೇಸಲ್ಲಿ ಸೊ ಈ ರೀತಿಯಾಗಿ ಹೇಳಿ ನಿಮ್ಮನ್ನು ಮೋಸ ಮಾಡೋರು ಇರ್ತಾರೆ. ಅದಕ್ಕಾಗಿ ಕಟ್ ಆಫನ್ನು ನೋಡ್ಕೊಳ್ಳಿ. ಸಿ, ನಿಮಗೆ ನನ್ನ ಜೊತೆ ಸೇರಬೇಕಂತ ಏನೂ ಇಲ್ಲ, ಕಟ್ ಆಫ್ ಅಷ್ಟೇ ಬೇಕಾ? ಹೋಗಿ ನನ್ನ RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಇಂಜಿನಿಯರಿಂಗ್, ಮೆಡಿಕಲ್, MBBS, BDS, BAMS, ಫಾರ್ಮ್ ಸೈನ್ಸ್, ವೆಟರ್ನರಿ, BSc ನರ್ಸಿಂಗ್ ಎಲ್ಲ ಕಟ್ ಆಫ್ಗಳು ನಿಮಗೆ ಸಿಗುತ್ತೆ. ಲೆಸ್ ದೆನ್ ಅ ಪ್ರೈಸ್ ಆಫ್ ಪಿಜ್ಜಾ. ನೀವು ಪಿಜ್ಜಾ ತಿನ್ನಕ್ಕೆ ಹೋದರೆ 500,000 ರೂಪಾಯಿ ಕೊಡ್ತೀರಿ. ಲೆಸ್ ದೆನ್ ಅ ಪ್ರೈಸ್ ಆಫ್ ಪಿಜ್ಜಾ ಐ ಆಮ್ ಗಿವಿಂಗ್ ಯು ಕಟ್ ಆಫ್ ವಿತ್ ಅ ರ್ಯಾಂಕ್ ಆ್ಯಂಡ್ ದ ಮಾರ್ಕ್ಸ್. ಅದನ್ನು ನೀವು ಬೇಕಾದ್ರೆ ಪರ್ಚೇಸ್ ಮಾಡಿಕೊಂಡು ಅನಾಲಿಸಿಸ್ ಮಾಡ್ಕೊಳ್ಳಿ. ಅಲ್ಲಿ ಕೊಟ್ಟಿರೋದು ಸೆಕೆಂಡ್ ರೌಂಡ್ವರೆಗೆ. ಗೊತ್ತಿರಲಿ, ಮಾಪಪ್, ಸ್ಟ್ರೇ ವೇಕೆನ್ಸಿ ಯಾವುದೇ ರೌಂಡಲ್ಲೂ ಸೆಕೆಂಡ್ ರೌಂಡ್ಗಿಂತ ಬಹಳ ಕಡಿಮೆ ಹೋಗೋದಿಲ್ಲ. ಹೈಯರ್ ಫೀಸ್ ಹೋಗ್ಬೋದು, ಬಟ್ ಗೌರ್ಮೆಂಟ್ ಇನ್ ಪ್ರೈವೇಟು ಮತ್ತು ಲೈಕ್ ಪ್ರೈವೇಟ್ ಇನ್ ಪ್ರೈವೇಟ್ 12 ಲಕ್ಷ ಸೀಟು ಕೂಡ ಮಾಪಪ್ ಸಿ. ಯಾಕಂದರೆ ಭಾಳ ಜನ ವಿದ್ಯಾರ್ಥಿ ಪಾಲಕರು ಕೇಳ್ತಾ ಇರ್ತಾರೆ, ಸರ್ ಸೆಕೆಂಡ್ ರೌಂಡಲ್ಲಿ ಸಿಗಲಿಲ್ಲ, ನನ್ನ ಮಾರ್ಕ್ಸ್ ಸಿಗಂದ್ರೆ ಮಾಪಪ್ಪಲ್ಲಿ ಸಿಗ್ಬೋದಾ ಅಂಥೇಳಿ. ನಾನು ಅವ್ರಿಗೆ ಒಂದೇ ಹೇಳ್ತಿರ್ತೀನಿ, ಸೆಕೆಂಡ್ ರೌಂಡಲ್ಲಿ ಸಿಗಲಿಲ್ಲ ಅಂದರೆ ನಿಮಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಹೈ ಫೀಸ್ 20 ಲಕ್ಷ 22 ಲಕ್ಷ ಹೋಗ್ತೀರಾ, ಸಿಗುತ್ತೆ. ಬಟ್ 12 ಲಕ್ಷಕ್ಕೆ 1.5 ಲ್ಯಾಕಿಗೆ 65,000ಗೆ ನಿಮಗೆ ಸೆಕೆಂಡ್ ರೌಂಡ್ ಕಟ್ ಆಫ್ಗಿಂತ ಕಡಿಮೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ವರ್ಷ ನಾನು ನೋಡ್ತಾ ಇರುವಂಥ ಟ್ರೆಂಡ್ ಇದು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಹಂಗೇನಾದರೂ ಹೇಳಿದರೆ ನಂಬೋದಕ್ಕೆ ಹೋಗಬೇಡಿ. ಇಟ್ ಈಸ್ ನಾಟ್ ಪಾಸಿಬಲ್. ರಿಮೆಂಬರ್, ಸಿ, ನಿಮ್ಮನ್ನು ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಸುಳ್ಳನ್ನು ಹೇಳಿದರೆ ಸಾಕು, ನನ್ನನ್ನು ನಂಬಿಡ್ತೀರಿ, ನೀವು ನನ್ನ ಹಿಂದೆ ಬಂದುಬಿಡ್ತೀರಿ. ಬಟ್ ಈ ರೀತಿ ಮಾಡೋರ ಸಂಖ್ಯೆ ಜಾಸ್ತಿ ಇದೆ, ಗೊತ್ತಿರಲಿ. ಜೆನ್ಯೂನ್ ಆಗಿ ಈ ಒಂದು ಕೌನ್ಸಿಲಿಂಗಲ್ಲಿ ನಿಮಗೆ ಸಜೆಷನ್ ಕೊಡೋರ ಸಂಖ್ಯೆ ಕಡಿಮೆ ಇದೆ. ಸೊ ಕಡಿಮೆ ಇದ್ದರೆ ಅಂಥವರ ಸಂಖ್ಯೆ ಏನಿದೆ ಅವ್ರನ್ನ ಮಾತ್ರ ನಂಬಿ. ಸೊ ಅಷ್ಟೇ ನಾನು ಕೇಳ್ಕೊಳ್ಳೋದು. ಸಿ, ಶ್ರೀನಿವಾಸದಲ್ಲೇ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಲ್ಲಿ ಇರುವಂತಹ ಮಾರ್ಕ್ಸ್ ಎಷ್ಟು ಅಂತಂದರೆ 541. ಸೊ 541ಗೆ ಸ್ಟಾಪ್ ಆಗಿದೆ. ನನ್ನ ವಿದ್ಯಾರ್ಥಿಯ ಪೇರೆಂಟ್ ಇದು 528 ಇದೆ. ಅವ್ರು ಏನು ಮಾಡಿದ್ದಾರೆ, ಅವರ ಒಂದು ಫ್ಯಾಮಿಲಿ ಡಾಕ್ಟರ್ ಇದ್ದರು. ಒಂದು ದಿವಸ ಆರಾಮಿಲ್ಲ ಅಂತ ಡಾಕ್ಟರ್ ಹತ್ರ ಹೋದಾಗ ಹೀಗೆ ಮಾತಾಡ್ತಾ ನನ್ನ ಮಗಳು ಸೆಕೆಂಡ್ PUC ಮುಗಿದು ನೀಟ್ ಎಕ್ಸಾಮ್ ಬರೆದಿದ್ದಾರೆ, 528 ಬಿದ್ದಿದೆ ಅಂತ ಹೇಳಿದ್ದಾರೆ. ಆ ಡಾಕ್ಟರ್ ಏನು ಮಾಡಿದ್ದಾರೆ ಅಂದರೆ, ನನಗೊಬ್ಬರು ಪರಿಚಯದ ಒಂದು ಕೌನ್ಸಿಲರ್ ಇದ್ದಾರೆ,
ನಾನು ಅವ್ರಿಗೆ ಪರಿಚಯ ಮಾಡಿಸ್ತೀನಿ, ಅವರು ನಿಮಗೆ ಸೀಟ್ ಕೊಡಿಸ್ಬೋದು ಕೇಳಿ ಅಂತ ಹೇಳಿದ್ದಾರೆ. ಆ ಡಾಕ್ಟ್ರದ್ದೇನು ತಪ್ಪಿಲ್ಲ. ಅದಾದಮೇಲೆ ಡಾಕ್ಟರ್ ಅವ್ರ ಹತ್ರ ಕರ್ಕೊಂಡು ಹೋಗಿದ್ದಾರೆ, ಆ ಕೌನ್ಸಿಲರ್ ಹತ್ರ ಹೋಗಿ ಭೇಟಿಯಾಗಿದ್ದಾರೆ. ಆ ಕೌನ್ಸಿಲರ್ ಏನು ಮಾಡಿದ್ದಾರೆ, ಇಲ್ಲ ಮೇಡಮ್ ನಿಮಗೆ ಆರಾಮ್ಸೆ ಸೀಟ್ ಕೊಡಿಸ್ತೀನಿ, 12 ಲಕ್ಷದ್ದೇ ಕೊಡಿಸ್ತೀನಿ, ಆದರೆ 1 ಲಕ್ಷ ರೂಪಾಯಿ ನೀವು ನನಗೆ ಮೊದಲೇ ಪೇ ಮಾಡಬೇಕು ಕ್ಯಾಶಲ್ಲಿ, ರೈಟ್? 1 ಲಕ್ಷ ರೂಪಾಯಿ ಪೇ ಮಾಡಿ ನಾನು ನಿಮಗೆ 12 ಲಕ್ಷ ಸೀಟು ಕೊಡಿಸ್ತೀನಿ. ಯಾವ ರೌಂಡ್ ಅಂತ ಕೇಳಿದ್ದಾರೆ. ಫಸ್ಟ್ ರೌಂಡಲ್ಲಂತೂ ಆಗೋದಿಲ್ಲ, ಸೆಕೆಂಡ್ ರೌಂಡು ಇಲ್ಲ ಮಾಪಪ್ ಇಲ್ಲ ಸ್ಟೇ ವೇಕೆನ್ಸಿ ರೌಂಡಲ್ಲಿ ಸಿಗ್ಬೋದು ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಏನು ಮಾಡಿದ್ದಾರೆ ಅವರು, ನನ್ನ ಹತ್ರ ಕೇಳಿದ್ದಾರೆ, ಸೊ ಸರ್ ನಿಮಗೆ 12 ಲಕ್ಷದ್ದು ನನಗೆ ಸಿಗ್ಬೋದಾ ಅಂಥೇಳಿ. ಬಟ್ ನಾನು ಖಡಾಖಂಡಿತವಾಗಿ ಹೇಳಿದ್ದೀನಿ, ಈ ವರ್ಷ 12 ಲಕ್ಷಕ್ಕೆ ನಿಮಗೆ ಸೀಟು ಈ ಮಾರ್ಕ್ಸಿಗೆ ಸಿಗೋದಿಲ್ಲ. ನಾನು ಸಿಗೋದಿಲ್ಲ ಅಂತ ಅಷ್ಟು ಕಾನ್ಫಿಡೆನ್ಸಿಂದ ಹೇಳಿದಾಗ ನನ್ನ ಮೇಲೇನೋ ಸ್ವಲ್ಪ ಬೇಜಾರಾಗಿರ್ಬೇಕು ಅವರಿಗೆ. ಸೊ ಅದಕ್ಕಾಗಿ ಏನು ಮಾಡಿದರು ಅಂದರೆ, ಆ ಕೌನ್ಸಿಲರ್ನು ಹಿಡ್ಕೊಂಡಿದ್ದಾರೆ, ನನ್ನ ಜೊತೆಗೂ ಕನೆಕ್ಷನಲ್ಲಿದ್ದಾರೆ. ಆ ಕೌನ್ಸಿಲರ್ ಹತ್ರ ಅವರು ಕೌನ್ಸಿಲಿಂಗಿಗೆ 1 ಲಕ್ಷ ರೂಪಾಯಿ ಕೊಟ್ಬಿಟ್ಟಿದ್ದಾರೆ. ಅವನೇನು ಮಾಡಿದ್ದಾನೆ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ, ಆ್ಯಕ್ಚುಲಿ ನಮ್ಮ ಸಾರಥಿ ಪ್ಲಸ್ ಬ್ಯಾಚಲ್ಲಿದ್ದರು ಅವರು. ಆಪ್ಷನ್ ಎಂಟ್ರಿ ನಾನು ಮಾಡ್ತೀನಿ ಅಂತ ಹೇಳಿದೆ, ಅವರು ಅಂದರು ಇಲ್ಲ ಸರ್ ಆಪ್ಷನ್ ಎಂಟ್ರಿ ನಾವೇ ಮಾಡಿಸ್ತೀವಿ ಅಂತ ಅಂದರು. ಫೈನ್ ಅಂತ ಅಂದೆ. ಆಪ್ಷನ್ ಎಂಟ್ರಿ ಮಾಡಿಸಿದ್ದಾರೆ. ಫಸ್ಟ್ ರೌಂಡ್ ಆದಮೇಲೆ ಸೀಟ್ ಸಿಗ್ತಾ ಅಂತ ಕೇಳಿದೆ, ಇಲ್ಲ ಅಂತ ಹೇಳಿದ್ದಾರೆ. ಅವರು ಕೂಡ ಆ ಕೌನ್ಸಿಲರ್ ಹತ್ರ ಕೇಳಿದ್ದಾರೆ, ಸರ್ ಸೀಟು ನನಗೆ ಯಾಕೆ ಅಲೋಟ್ ಆಗಿಲ್ಲ? ಅವ್ರು ಹೇಳಿದ್ದಾರೆ, ಸರ್ ಮೇಡಮ್ ಹೈಯರ್ ಮಾರ್ಕ್ಸಿಗೆ ಹೋಗಿದೆ ರ್ಯಾಂಕಿಗೆ, ಸೊ ಈಗ ಸಿಗೋದಿಲ್ಲ, ನೀವೇನು ಮಾಡಿ ಸೆಕೆಂಡ್ ರೌಂಡ್ ವೇಟ್ ಮಾಡಿ. ಸೆಕೆಂಡ್ ರೌಂಡಿಗೆ ಆಪ್ಷನ್ ಎಂಟ್ರಿ ನಾನು ಕೇಳಿದೆ, ಬೇಡ ಅಂತ ಅಂದರು. ಅವರೇ ಮಾಡ್ಕೊಂಡಿದ್ದಾರೆ, ಅವ್ರು ಅಂದರೆ ಅವ್ನು ಮಾಡಿದ್ದಾನೆ. ಸೊ ಅದಾದಮೇಲೆ ಸೆಕೆಂಡ್ ರೌಂಡ್ ಆದಮೇಲೆ ಸೀಟ್ ಸಿಗ್ತಾ ಅಂತ ಕೇಳಿದೆ, ಇಲ್ಲ ಅಂತಂದ್ರು ಅವರು ಕೂಡ ಆ ಕೌನ್ಸಿಲರ್ ಹತ್ರ ಕೇಳಿದ್ದಾರೆ, ಸರ್ ನನಗೆ ಇನ್ನೂ ಸೀಟೇ ಇಲ್ಲ, 1 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಅವ್ನು ಹೇಳಿದ್ದಾನೆ, ಸ್ವಲ್ಪ ಪೇಷನ್ಸ್ ಇರಲಿ ಮೇಡಮ್, ಭಾಳ ಚಂದ ಮಾತಾಡ್ತಾರೆ ಅವರು. ಓಕೆ, ನನಗಷ್ಟೇ ಆ ರೀತಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಸೊ ನಿಮಗೆ ಪೇಷನ್ಸ್ ಇರಬೇಕು ಮೇಡಮು, ಯಾಕಂದರೆ ಇದನ್ನು ಪ್ರತಿ ವರ್ಷ ಮಾಡ್ತಾ ಇರ್ತೀವಿ. ಸೊ ಬೆಂಗಳೂರಲ್ಲಿ ಆಫೀಸ್ ಕೂಡ ಇತ್ತು ಅವ್ರದ್ದು, ಆಫೀಸಿಗೆ ಹೋಗಿ ಮಾತಾಡಿದ್ದಾರೆ ಇವರು. ಸೊ ಅದಕ್ಕಾಗಿ ಏನು ವರಿ ಮಾಡ್ಕೋಬೇಡಿ, ಫಸ್ಟ್ ಸ್ಟೇ ಮಾಪಪ್ ರೌಂಡಿಗೆ ವೆಯ್ಟ್ ಮಾಡಿ. ಮಾಪಪ್ ರೌಂಡ್ ಮುಗೀತು. ಮಾಪಪ್ ರೌಂಡ್ ಮುಗಿದ್ಮೇಲೆ ಹೋಗಿ ಕೇಳಿದ್ದಾರೆ, ಸರ್ ಸೆಕೆಂಡ್ ರೌಂಡಲ್ಲಿ 541ಗೆ ಸ್ಟಾಪ್ ಆಗಿದೆ, ನನಗೆ ಇನ್ನೂ ಸೀಟ್ ಸಿಕ್ಕಿಲ್ಲ. ಅವಾಗ ಅವನು ಹೇಳಿದ್ದಾನೆ, ನೀವೇ ನೋಡಿ ಮೇಡಮು, ನೀವು 541ಗೆ ಸ್ಟಾಪ್ ಆಗಿದೆ, ವರಿ ಮಾಡ್ಕೋಬೇಡಿ, 528ಗೆ ನಿಮಗೆ 100% ಸೀಟ್ ಸಿಗ್ತದ ಅಂತ ಹೇಳಿದ್ದಾನೆ. ಸೊ ಮಾಪಪ್ ರೌಂಡ್ ಆಯಿತು. ಸೊ ಮಾಪಪ್ ರೌಂಡಲ್ಲೂ ಸೀಟ್ ಸಿಗಲಿಲ್ಲ. ಫಸ್ಟ್ ಸ್ಟೇ ವೇಕೆನ್ಸಿ ರೌಂಡ್ ಆಯಿತು. ಫಸ್ಟ್ ಸ್ಟೇ ವೇಕೆನ್ಸಿ ರೌಂಡ್ ಆದಮೇಲೂ ಯಾವಾಗ ಸೀಟು ಸಿಕ್ಕಿಲ್ಲ, ಅವರಿಗೆ ಡೌಟ್ ಬಂದಿದೆ. ಫಸ್ಟ್ ಸ್ಟೇ ವೇಕೆನ್ಸಿ ರೌಂಡು ಸೀಟ್ ಸಿಕ್ಕಿಲ್ಲ ಅಂದಾಗ ಸೊ ಅವರು ತುಮಕೂರವರು ಸೊ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿಬಿಟ್ಟು, ಹಲೋ ಸರ್ ನನಗೆ ಇನ್ನೂ ಕೂಡ ಸೀಟ್ ಸಿಕ್ಕಿಲ್ಲ ಫಸ್ಟ್ ಸ್ಟೇ ವೇಕೆನ್ಸಿ ರೌಂಡಲ್ಲೂ, ಏನು ಮಾಡ್ತಾ ಇದ್ದೀರಿ? 1 ಲಕ್ಷ ರೂಪಾಯಿ ನಿಮ್ಗೆ ಕೊಟ್ಟಿದ್ದೀನಿ, ನಾನು BAMS ಹಾಕ್ಕೊಂಡಿಲ್ಲ, ಯಾಕಂದ್ರೆ ನಾನು BAMS ಸಿಗ್ತದಂತ ಹೇಳಿದ್ದೆ. ಸರ್ ನನಗೆ BAMS ಹಾಕ್ಕೊಂಡಿಲ್ಲ, ಸೊ ನಾ ಏನು ಮಾಡಲಿ ಈಗ ಅಂತ ಹೇಳಿದ್ದಾರೆ. ಅವ್ರು ಅಂದಿದ್ದಾರೆ, ಇಲ್ಲ ಮೇಡಮ್ಮು ನಿಮ್ಮದೆಲ್ಲ ಕರೆಕ್ಟಾಗಿದೆ, ಸೆಕೆಂಡ್ ಸ್ಟೇ ವೇಕೆನ್ಸಿ ರೌಂಡನ್ನು ನಾ ಎಲ್ಲ ಕಾಲೇಜ್ ಜೊತೆ ಮಾತಾಡಿದ್ದೀನಿ, ಸೀಟ್ ಸಿಗ್ತದ ಅಂತ ಹೇಳಿದ್ದಾರೆ. ಆವಾಗ ಇವ್ರಿಗೆ ಡೌಟ್ ಬಂದಿದೆ. ಸೊ ಅಲ್ಲಿ ತನಕ ನನ್ನ ಹತ್ರ ಕೇಳಿದಾಗ ನಾನು ಸೀಟ್ ಸಿಗ್ತಿಲ್ಲ ಅಂತಲೇ ಹೇಳಿದ್ದೆ. ನಾನು ಅವ್ರಿಗೆ ಇನ್ನೊಂದು ಆಪ್ಷನ್ನು ಕೂಡ ಕೊಟ್ಟಿದ್ದೆ, ಮೇಡಮ್ BAMS ಅಥವಾ BDS ಏನಾದರೂ ಯೋಚನೆ ಮಾಡಿ, ಯಾಕಂತಂದರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಈ ಮಾರ್ಕ್ಸಿಗೆ BAMS ಗೌರ್ಮೆಂಟ್ ಸೀಟ್ ಸಿಗಬಹುದು ಬೇಕಾಗಿದ್ದು ಕಾಲೇಜಲ್ಲಿ. ಸೊ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಂದರೆ ಮಾಪಪ್ ಫಸ್ಟ್ ವೇಕೆನ್ಸಿ ರೌಂಡ್ ಹೋದಾಗ ಸಿಗೋದಿಲ್ಲ ಅಂತಲೂ ಹೇಳಿದ್ದೀನಿ. ಅವ್ರೇನು ಮಾಡಿದ್ದಾರೆ, ನನಗೆ ಅದನ್ನು ಹೇಳೇ ಇಲ್ಲ. ಇಲ್ಲ ಸರ್ ನಾವು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀವಿ, ನಮಗೆ ಸೀಟ್ ಸಿಕ್ಕರು ನಾವು ನೋಡ್ಕೋತೀವಿ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಫಸ್ಟ್ ವೇಕೆನ್ಸಿ ರೌಂಡ್ ಆದಮೇಲೆ ಇವರು ಏನು ಫೋನಲ್ಲಿ ಮಾತಾಡಿದ ಮೇಲೆ ಡೌಟ್ ಬಂತು. ಬೆಂಗಳೂರಿನ ಆ ಆಫೀಸಿಗೆ ಹೋಗಿದ್ದಾರೆ. ಆಫೀಸ್ ಈಸ್ ಕಂಪ್ಲೀಟ್ಲಿ ಕ್ಲೋಸ್ಡ್. ಅಲ್ಲಿ ಹೋದ್ರೆ ಹೇಳ್ತಾರಂತೆ, 1 ತಿಂಗಳ ಹಿಂದೆನೆ ಒಂದು 2-3 ತಿಂಗಳಿಗೆ ಅಷ್ಟೇ ಬಾಡಿಗೆ ತೊಗೊಂಡಿದ್ರು ಅವರು. ಸೊ ಬಾಗಿಲು ಹಾಕ್ಕೊಂಡು ಹೋಗಿದ್ದಾರೆ. ಸೊ 1 ಲಕ್ಷ ರೂಪಾಯಿ ಹೋಯಿತು. 1 ಲಕ್ಷ ರೂಪಾಯಿ ಹೋದ್ರು ಹೋಗಲಿ ಅಂಥೇಳಿ ಅವ್ರು ಏನು ಮಾಡಿದ್ದಾರೆ. ಸೊ ಅದಾದಮೇಲೆ ಸೆಕೆಂಡ್ ಸ್ಟೇ ವೇಕೆನ್ಸಿ ರೌಂಡಿಗೆ ನಾನು ಕಾಲ್ ಮಾಡಿದರು, ಸರ್ ನನಗೆ ಯಾವುದೂ ಸೀಟ್ ಸಿಗ್ತಾ ಇಲ್ಲ, ನೀವೇ ಆಪ್ಷನ್ ಎಂಟ್ರಿ ಮಾಡಿ, ನನಗೆ BAMS ಆದರೂ ನಡೀತದ? ನಾನು ಅವ್ರಿಗೆ ಹೇಳಿದೆ, ಸರ್ ಮೇಡಮ್ BAMS ಎಲ್ಲ ಸೀಟ್ ಖಾಲಿಯಾಗಿದೆ, ನಿಮಗೆ ಒಳ್ಳೆ ಕಾಲೇಜ್ ಬೇಕು ಅಂದರೆ ಸೊ ನಿಮಗೆ 4 ಲ್ಯಾಕ್ ಮ್ಯಾನೇಜ್ಮೆಂಟ್ ಸೀಟ್ ಮಾತ್ರ ಉಳಿದಿದೆ ಅಂತ ಅಂದೆ. ಸೊ ಅವಾಗ ಏನು ಮಾಡಿದರು, 4 ಲ್ಯಾಕ್ ಮ್ಯಾನೇಜ್ಮೆಂಟ್ ಸೀಟ್ ಆದರೂ ನಡೀತದೆ ಸರ, ಮತ್ತು ನಾನು ರಿಪೀಟ್ ಕಳಿಸೋದಿಲ್ಲ, ಆಲ್ರೆಡಿ ಒಂದು ಸಲ ರಿಪೀಟ್ ಆಗಿತ್ತು, ಸೊ ಹಾಕ್ರಿ ಅಂತ ಹೇಳಿದ್ದಾರೆ. ಅದಾದಮೇಲೆ 528ಗೆ ಈಗ 4 ಲ್ಯಾಕ್ BAMS ಅನ್ನು ಮಾಡ್ತಾ ಇದ್ದಾರೆ. ಸೊ ಒಳ್ಳೆಯ ಕಾಲೇಜಿನಲ್ಲಿ BAMS ಅನ್ನು ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಭಾಳ ಇಂಪಾರ್ಟೆಂಟ್ ಅಂತ ನೋಡಿ, ಮೊದಲನೇದಾಗಿ 12 ಲಕ್ಷ ಸೀಟು ಅಥವಾ ಕೊಡಿಸ್ತೀನಿ ಅಂಥೇಳಿ 1 ಲಕ್ಷ ರೂಪಾಯಿ ಹೋಯಿತು. ಆ 1 ಲಕ್ಷ ರೂಪಾಯಿ ಹೋದ್ರೂ ಹೋಗಲಿ. ಎರಡನೇದಾಗಿ ಏನಾಯಿತು ಅಂದರೆ, ಇವರಿಗೆ ಇದೇ ಮಾರ್ಕ್ಸಿಗೆ 75,000 ಸೀಟ್ ಸಿಗ್ತಿತ್ತು, 75,000 ಸೀಟ್ ಸಿಗ್ತಿತ್ತು, 75,000 ಸೀಟ್ ಸಿಗ್ತಿತ್ತು. ಈಗ ಪೇ ಮಾಡ್ತಾ ಇದ್ದಾರೆ ಪರ್ ಇಯರ್ 4 ಲ್ಯಾಕ್. ಇದಕ್ಕೆ ನಾನು ಹೇಳೋದು, ನಿಮಗೆ ಸರಿಯಾದ ಗೈಡೆನ್ಸ್ ಬೇಕು. ನೀವು ಹೇಳ್ಬೋದು ಗೈಡೆನ್ಸ್ ಇಲ್ಲದೆ ನಾನು ಮಾಡ್ಕೋತೀನಿ, ಡೆಫಿನೆಟ್ಲಿ ನೀವು ಕ್ಯಾನ್ ಡೂ ದ್ಯಾಟ್.
ಡೆಫಿನೆಟ್ಲಿ ಯು ಕ್ಯಾನ್ ಡೂ ದ್ಯಾಟ್. ಅದ್ರ ಬಗ್ಗೆ ಡೌಟೇ ಇಲ್ಲ. ನಿಮಗೆ ಯಾರ ಗೈಡೆನ್ಸು ಬೇಡ, ನೀವು 1 ರೂಪಾಯಿಯನ್ನು ಕೊಡೋದು ಬೇಡ. ಯೂಟ್ಯೂಬಲ್ಲಿ ನನ್ನ ಚಾನಲ್ನ ನೋಡ್ತಾ ಇದ್ದರೂ ನಿಮ್ಮ ಕೌನ್ಸಿಲಿಂಗ್ ಕರೆಕ್ಟಾಗಿ ಮುಗಿದು ಹೋಗ್ತದೆ. ನನ್ನ ಚಾನಲ್ ಅಂತ ಅಲ್ಲ, ಸೊ ಕರ್ನಾಟಕದಲ್ಲಿ ಯೂಟ್ಯೂಬಲ್ಲಿ ಬೇರೆ ಬೇರೆಯವರ ಜೆನ್ಯೂನ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡುವಂತಹ ಚಾನಲ್ಗಳಿವೆ. ಸೊ ಜೆನ್ಯೂನ್ ಆಗಿ ಯಾವುದೇ ನಿಮ್ಮನ್ನು ಟೈಮ್ ವೇಸ್ಟ್ ಮಾಡಿ ಏನೇನೇನೇನೋ ಹೇಳ್ತಾ ನಿಮ್ಮ ಹೇಳಿದ್ದನ್ನೇ ಹೇಳ್ತಾ ಕೊರೆಯೋದಂತ ಹೇಳ್ತೀವಲ್ಲ, ಆ ರೀತಿ ಕೊರಿದೇನೆ ನಿಜವಾಗಿಯೂ ಜೆನ್ಯೂನ್ ಆಗಿ ಇನ್ಫಾರ್ಮೇಷನ್ ಕೊಡುವಂಥ ಕೆಲವೊಂದು ಚಾನಲ್ಗಳಿವೆ. ಸೊ ಅದನ್ನು ಫಾಲೋ ಮಾಡಿ. ರೈಟ್? ನಿಮಗೆ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಬಗ್ಗೆನೇ ಇನ್ಫಾರ್ಮೇಷನ್ ಬೇಕು ಅಂದರೆ ಫಿಸಿಕ್ಸ್ ಪೆಪ್ಟಾಕ್ ಅಂತ ಚಾನಲ್ ಇದೆ. ಅವರು ಕೂಡ ನಾಗಭರಣ್ ಸರ್ ಅವರು ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಅವರ ಕೌನ್ಸಿಲಿಂಗ್ ಏನಿದೆ ಅದನ್ನು ನೀವು ಅವ್ರ ಜೊತೆ ಜಾಯಿನ್ ಆದರೆ ಗೊತ್ತಾಗ್ತದೆ ಅವರು 1-to-1 ಇಂಟ್ರಾಕ್ಷನ್ ಹೇಗಿದೆ ಅಂತ ಹೇಳಿ. ಯಾಕಂದರೆ ನನ್ನ 1-to-1 ಇಂಟ್ರಾಕ್ಷನ್ ಹೇಗಿದೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರು ನನಗೆ ಗೊತ್ತಿರೋದಿಲ್ಲ. ಆದರೆ ನಾನು ಹೇಳೋದಿಷ್ಟೇ, ಇಂಜಿನಿಯರಿಂಗ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು, ಅವ್ರ ಚಾನಲ್ನ ನೋಡಿ. ನೀವು ಬೇಕು ಅಂದರೆ ಅವರ ಒಂದು ಕೌನ್ಸಿಲಿಂಗನ್ನು ಜಾಯ್ನ್ ಆಗಿ, ನನ್ನ ಕೌನ್ಸಿಲಿಂಗ್ ಜಾಯ್ನ್ ಆಗಿ. ನನಗೆ ಯಾರೂ ಕಾಂಪಿಟೇಟರ್ಸ್ ಅಲ್ಲ. ಐ ಆಮ್ ದ ಕಾಂಪಿಟೇಟರ್ ಫಾರ್ ಮೈಸೆಲ್ಫ್ ಓನ್ಲಿ. ನಿಮಗೆ ಇನ್ನೊಂದು ಜೆನ್ಯೂನ್ ಆದ ಚಾನಲ್, ಅವರ ಕೌನ್ಸಿಲಿಂಗ್ ಇನ್ಫಾರ್ಮೇಷನ್ ಏನು, ಕೌನ್ಸಿಲಿಂಗಲ್ಲಿ ನಿಮ್ಮ ಜೊತೆ ಹೇಗೆ 1-to-1 ಇಂಟ್ರಾಕ್ಷನ್ ಮಾಡ್ತಾರೆ, ನಿಮ್ಮ ಕಾಲ್ ಮಾಡಿದಾಗ ಅವ್ರು ಎತ್ತಾರೋ ಇಲ್ಲೋ ನನಗೇನೂ ಗೊತ್ತಿಲ್ಲ. ಬಟ್ ಯೂಟ್ಯೂಬ್ ಚಾನಲ್ನ ಮೂಲಕ ಒಂದು ಕರೆಕ್ಟಾದ ಇನ್ಫಾರ್ಮೇಷನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಯಾವುದೇ ಟೈಮ್ ವೇಸ್ಟನ್ನು ಮಾಡದೇನೆ ಯಾವುದು ಬೇಕೋ ಅದನ್ನು ಅಷ್ಟೇ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಈಗ ಮಾರ್ಕ್ಸ್ ಎಂಟ್ರಿದಿದೆ ಅಥವಾ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇತ್ತು. ಕೆಲವೊಂದು ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲ್ಗಳಿವೆ. ನಾನು ಯಾರನ್ನೂ ಬೈತಾ ಇಲ್ಲ, ಬಟ್ ರಿಯಾಲಿಟಿಯನ್ನು ಹೇಳ್ತಾ ಇದ್ದೀನಿ. ನಿಮಗೆ ಹೇಳಿದ್ದನ್ನೇ ಪ್ರತಿ ದಿವಸ ಬೆಳಗ್ಗೆ ಎದ್ರೆ ಅದನ್ನೇ ವಿಡಿಯೋ ಮಾಡ್ತಾರೋರು. ಕೆಲವೊಂದಷ್ಟು ಚಾನಲ್ಗಳು ಇವೆ. ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ರೈಟ್? ಇಂಜಿನಿಯರಿಂಗಲ್ಲಿ ನಾನು ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ಇಂಜಿನಿಯರಿಂಗ್ ಇನ್ ಕನ್ನಡ ಅಂಥೇಳಿ. ಅವನ ಹೆಸರು ಏನೋ ಇದೆ, ಆದರ್ಶ್ ಸಮಥಿಂಗ್ ಲೈಕ್ ದ್ಯಾಟ್. ಸೊ ನನಗೆ ಅವನ ಹೆಸರು ಯಾವುದೋ ಒಂದು ಇದರಲ್ಲಿತ್ತು. ಈಸ್ ಅ ವೆರಿ ಗುಡ್ ಚಾನಲ್ ಆ್ಯಕ್ಚುಲಿ, ಇಂಜಿನಿಯರಿಂಗ್ ಇನ್ ಕನ್ನಡ ಅಂಥೇಳಿ. ಎಷ್ಟು ಚೆಂದಾಗಿ ಇಂಜಿನಿಯರಿಂಗ್ ಸಂಬಂಧಪಟ್ಟಾಗೆ ಸಾಫ್ಟ್ವೇರ್ಗಳನ್ನ ಹೇಗೆ ಡೆವಲಪ್ ಮಾಡೋದು, ವೆಬ್ಸೈಟ್ಗಳನ್ನ ಹೇಗೆ ಡೆವಲಪ್ ಮಾಡೋದು, ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳನ್ನು ಇಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಒಂದು ಸಾರಿ ನಮಗೂ ಇಂಟ್ರೆಸ್ಟ್ ಬಂದುಬಿಡ್ತದೆ ಕಲಿಬೇಕು ಅಂಥೇಳಿ. ಸೊ ಹಾಗೆ ನೋಡಿದರೆ ನೀಟಲ್ಲಿ ನನ್ನ ಚಾನಲ್ಲು ಜೆನ್ಯೂನ್ ಆಗಿ ಹೇಳ್ತೀವಿ. ಯಾಕಂದರೆ ಇದ್ದಿದ್ದನ್ನು ಇದ್ದಾಗ ಹೇಳ್ಕೋಬೇಕು ನಾವು, ಹೌದಾ? ಸೊ ಅದರ ಜೊತೆಗೆ ನಿಮಗೆ ಮ್ಯಾಥ್ಸ್ ಟೆಕ್ ಇನ್ ಕರ್ನಾಟಕ ಅಂತ ಇದೆ. ನಾನು ಇದುವರೆಗೆ ಸರ್ನ ಭೇಟಿಯಾಗಿಲ್ಲ ಅಥವಾ ಮಾತು ಕೂಡ ಆಗಿಲ್ಲ. ಸೊ ನಾವೇನು ಕೊಲ್ಯಾಬ್ ಕೂಡ ಆಗಿಲ್ಲ, ವರಿ ಮಾಡ್ಕೋಬೇಡಿ. ಬಟ್ ಅವ್ರ ಕೌನ್ಸಿಲಿಂಗ್ದು ಏನಿದೆ ಅದು ನನಗೆ ಗೊತ್ತಿಲ್ಲ. ಆದರೆ ಅವರ ಚಾನಲ್ನಲ್ಲೂ ಅಷ್ಟೇ ನಿಮಗೇನು ವಿಷಯಗಳು ಬೇಕು ಅದರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ನಿಮಗೆ ಹೇಳ್ತಾರೆ. ರೈಟ್? ಸೊ ಅಂತಹ ಚಾನಲ್ಗಳನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಅವರ ವಿಡಿಯೋಸ್ಗಳನ್ನು ನೋಡಿ. ನಿಮಗೆ ಯಾರ ಹೆಲ್ಪು ಬೇಕಾಗಿಲ್ಲ, ಯು ಕ್ಯಾನ್ ಡೂ ದಿಸ್. ಆದರೆ ಕೆಲವೊಂದು ಸಾರಿ ಇಂಥ ಒಂದಷ್ಟು ಗೈಡೆನ್ಸ್ಗಳು ನಿಮಗೆ ಬೇಕಾಗ್ತದೆ. ಕೆಲವೊಂದು ಸಾರಿ ನೀವು ಕೌನ್ಸಿಲಿಂಗ್ ಸಮಯದಲ್ಲಿ KE ಅವ್ರು ಕೊಡುವಂಥ ನೋಟಿಫಿಕೇಶನ್ ಅರ್ಥನೇ ಆಗದೇನೆ, ನಾವು ಯೂಟ್ಯೂಬಲ್ಲಿ ಹೇಳಿದ್ದೇನೋ ಅರ್ಥನೇ ಆಗದೇನೆ ನಮ್ಮ ಜೊತೆ ಪರ್ಸ್ನಲ್ ಆಗಿ ಕಾಂಟ್ಯಾಕ್ಟಲ್ಲಿ ಇರಬೇಕು. ನಾವು ಆವಾಗ ನಿಮ್ಮ ಒಂದು ಧೈರ್ಯವನ್ನು ಇನ್ಕ್ರೀಸ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ, ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೋಸ್ಕರನಾದರೂ ನೀವು ನಮ್ಮ ಜೊತೆ ಜಾಯ್ನ್ ಆಗಬೇಕಷ್ಟೇ. ರೈಟ್? ಸೊ ಎರಡನೇ ಎಕ್ಸಾಂಪಲ್ನ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಬ್ಬ ವಿದ್ಯಾರ್ಥಿ ಎಕ್ಸಾಂಪಲ್ 2 427 ಮಾರ್ಕ್ಸ್ ಬಿದ್ದಿತ್ತು. 427 ತೆಲುಗು ಮೈನಾರಿಟಿ. ಸೊ ಮಜಾ ನೋಡಿ, ಇಲ್ಲಿ ಅದು ರಿವರ್ಸ್, ಇದು ತೆಲುಗು ಮೈನಾರಿಟಿ. ಇವ್ರೇನು ಮಾಡಿದ್ದಾರೆ ಅಂತಂದರೆ, ಇವ್ರು ನನ್ನ ಗ್ರೂಪಲ್ಲಿ ಇರಲಿಲ್ಲ. ಗ್ರೂಪಲ್ಲಿ ಇಲ್ಲದೇ ಸೀಟೆಲ್ಲ ಅಲಾಟ್ ಆದಮೇಲೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಥೆಯನ್ನು ಹೇಳ್ಕೊಂಡಾಗ ನಾನು ನಿಮ್ಮ ಮುಂದೆ ಇಡ್ತಾ ಇರೋವಂಥದ್ದು. ಅಂದರೆ ಈ ವರ್ಷ ಅಟ್ಲೀಸ್ಟ್ ಮುಂಬರುವಂಥ ದಿನಗಳಲ್ಲಿ ಈ ರೀತಿ ಮೋಸ ಆಗದೇ ಇರಲಿ ಅಂತ. ನೋಡಿ, ಇಲ್ಲಿ ಈ ರೀತಿ ಜನ ಇರ್ತಾರೆ. 427 ತೆಲುಗು ಮೈನಾರಿಟಿ ಇದೆ, ಹೌದಾ? ಸೊ ಏನು ಮಾಡಿದ್ದಾರೆ, ಅವರಿಗೆ ಒಬ್ಬ ಕೌನ್ಸಿಲರ್, ಎಕ್ಸ್ ಕೌನ್ಸಿಲರ್ ಬೆಂಗಳೂರಲ್ಲಿ ಭೇಟಿಯಾಗಿದ್ದಾರೆ, ಅಥವಾ ಇವರು ಹೋಗಿ ಭೇಟಿಯಾಗಿದ್ದಾರೆ. ಅವನು ಹೇಳಿದ್ದಾನೆ, ಸರ್ ನನಗೆ 1 ಲಕ್ಷ ರೂಪಾಯಿ ಕೊಡಿ, 1 ಲಕ್ಷ ರೂಪಾಯಿ ಕೊಡಿ, ನಿಮಗೆ 12 ಲಕ್ಷ 12 ಲ್ಯಾಕ್ ಪ್ರೈವೇಟ್ ಸೀಟನ್ನು 100% ಕೊಡಿಸ್ತೀನಿ. ಮಜಾ ನೋಡಿ ಇಲ್ಲಿ. ಸೊ 427 ಮಾರ್ಕ್ಸ್ ನೋಡಿದ್ದಾನೆ, ತೆಲುಗು ಮೈನಾರಿಟಿ ಅನ್ನೋದನ್ನು ನೋಡಿದ್ದಾನೆ. ಇವ ಸ್ವಲ್ಪ ಜೆನ್ಯೂನ್ ಇದ್ದಾನೆ. ಬಟ್ ಜೆನ್ಯೂನ್ ಆಗಿ ಇದ್ಕೊಂಡು ಮೋಸ ಮಾಡೋದು ಅಂದರೆ ಹೀಗೆ. ಸೊ ಅವನು ಹೇಳಿದ್ದಾನೆ, ಸರ್ ನನಗೆ 1 ಲಕ್ಷ ರೂಪಾಯಿ ಕೊಡಬೇಕು ನೀವು, ಬಟ್ ನಾನು ನಿಮಗೆ 12 ಲಕ್ಷ ಸೀಟು ಕೊಡಿಸ್ತೀನಿ. ಅದು ಹೆಂಗೆ ಕೊಡಿಸ್ತೀನಿ ನೀವು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ 12 ಲಕ್ಷ ಸೀಟ್ ಕೊಡಿಸ್ತೀನಿ, ನಿಮಗೆ KEಯಲ್ಲಿ ಅಲಾಟ್ ಆಗುವಂಗೆ ನೋಡ್ಕೋತೀನಿ. ಬಾಪ ಅವ್ರು ಏನು ಮಾಡಿದ್ದಾರೆ, ಖುಷಿಯಾಗಿಬಿಟ್ಟಿದೆ ಅವರಿಗೆ. ಸೊ ಯಾಕಂದರೆ ಲಾಸ್ಟ್ ಇಯರ್ ಪರಿಸ್ಥಿತಿಯಲ್ಲಿ ಏನಾಗಿತ್ತು, 620 630 ಬಿದ್ದರೂ ಸೀಟ್ ಸಿಗ್ತದೋ ಇಲ್ಲೋ ಅನ್ನೋ ಒಂದು ಹೆದರಿಕೆ ಇತ್ತಲ್ವ. ಸೊ 427 ಬಿದ್ದಿದೆ, 12 ಲಕ್ಷ ಕೊಡೋದಕ್ಕೆ ರೆಡಿ ಇದ್ದಾರೆ. ಅವ್ನು 1 ಲಕ್ಷ ರೂಪಾಯಿ ಕೊಡಿ, ನಾನು 12 ಲಕ್ಷ ಸೀಟ್ ಕೊಡಿಸ್ತೀನಿ ಅಂತ ಹೇಳಿದ್ದಾನೆ. ಅವನೇನು ಮಾಡಿದ್ದಾನೆ ಅಂತಂದರೆ, ಆಪ್ಷನ್ ಎಂಟ್ರಿ ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿ ಆಪ್ಷನ್ ಎಂಟ್ರಿ ಮಾಡಿದ್ದಾನೆ. ರೈಟ್? ಸುಬ್ಬಯ್ಯದಲ್ಲಿ ಸೀಟ್ ಸಿಕ್ಬಿಟ್ಟಿದೆ ಅವರಿಗೆ. ರಿಮೆಂಬರ್,
ಈ ಸ್ಟೂಡೆಂಟಿಗೆ ಸುಬ್ಬಯ್ಯದಲ್ಲಿ ಸೀಟ್ ಸಿಕ್ಕಿದೆ. ಸುಬ್ಬಯ್ಯದಲ್ಲಿ ಸೀಟ್ ಸಿಕ್ಕಿದೆ. ಸೊ ಭಾಳ ಖುಷಿಯಾಗಿಬಿಡ್ತು ಅವರಿಗೆ. ಗೊತ್ತಿಲ್ಲ 1 ಲಕ್ಷ ರೂಪಾಯಿ ಜೊತೆಗೆ ಇನ್ನೇನಾದರೂ ಹಾರ ಮತ್ತು ಹಣ್ಣುಗಳನ್ನು ತೊಗೊಂಡು ಹೋಗಿ ಕೊಟ್ಟಿರಬೇಕು ಅವನಿಗೆ, ರೈಟ್? ಸೊ ಭಾಳ ಖುಷಿಯಾಗಿಬಿಟ್ಟಿದೆ, ಜಿಗದಾಡಿಬಿಟ್ಟಿದ್ದಾರೆ, ಇವನಿಂದನೇ ನನಗೆ ಸೀಟ್ ಸಿಕ್ತು ಅಂಥೇಳಿ. ಆಮೇಲೆ ನನಗೆ ಅವರು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರು. ಅವಾಗ ಹೇಳಿದೆ, ಸರ್ ನೋಡಿ ಸರ್ 1 ಲಕ್ಷ ರೂಪಾಯಿ ಕೊಟ್ಟೆ ಅವನಿಗೆ, 12 ಲಕ್ಷ ರೂಪಾಯಿ ನನಗೆ ಸೀಟ್ ಕೊಡಿಸ್ಬಿಟ್ಟ ಅಂಥೇಳಿ. ನಾನು ಅವ್ರಿಗೆ ಅಷ್ಟೇ ಒಂದೇ ಮಾತು ಹೇಳಿದೆ, ನೀವು ದೊಡ್ಡ ಹುಚ್ಚರು, ಯು ಆರ್ ಅ ಬಿಗ್ ಫೂಲ್. ಸೊ ಯಾಕೆ ಅಂತ ಕೇಳಿದಾಗ ಹೇಳಿದ್ದೀನಿ, ಸರ್ ನಿಮ್ಗೆ ಗೊತ್ತಿಲ್ಲ, ನೀವು ಹಂಗೆ ಆಪ್ಷನ್ ಎಂಟ್ರಿ ಮಾಡಿದ್ರು ಕೂಡ ಸುಬ್ಬಯ್ಯದಲ್ಲಿ 373 ಸ್ಟಾಪ್ ಆಗಿದೆ ಸೆಕೆಂಡ್ ರೌಂಡು. ಗೊತ್ತಿರಲಿ, 373 ಸ್ಟಾಪ್ ಆಗಿದೆ. ಅವನೇನು ಕೊಡಿಸ್ತಾನೆ ಅವನು? ನೀವು ಹಂಗೆ ಆಪ್ಷನ್ ಎಂಟ್ರಿ ಮಾಡಿದ್ರು ಸುಬ್ಬಯ್ಯದಲ್ಲಿ ಸೀಟ್ ಸಿಕ್ತಿತ್ತು ನಿಮಗೆ ಅಂತ ಹೇಳಿದೆ ನಾನು. ಅವಾಗ ಅವ್ರಿಗೆ ಗೊತ್ತಾಗಿದೆ 1 ಲಕ್ಷ ರೂಪಾಯಿ ನನಗೆ ಟೋಪಿ ಹಾಕಿದ್ದಾನೆ ಅವನು ಅಂಥೇಳಿ, ರೈಟ್? ಸೊ ಈ ರೀತಿಯಾಗಿ ಅಂದರೆ ನಿಮಗೆ ಆ ಕಟ್ ಆಫಿನ ಜ್ಞಾನವೇ ಇರೋದಿಲ್ಲ, ಅಂದ್ರೆ ಎಲ್ಲಿ ತನಕ ಸಿಗಬಹುದು ಅಂತಲೇ ಇರೋದಿಲ್ಲ. ಅಂಥ ಕೇಸಲ್ಲಿ ಏನಾಗ್ತದೆ, ಒಂದು ಪಾಯಿಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದೊಮ್ಮೆ ಇದು 373 ಬದಲಿಗೆ ಇದು ಏನಾದರೂ 473ಗೆ ಸ್ಟಾಪ್ ಆಗಿದ್ರೂ ಕೂಡ ಇವನಿಂದ ಕೊಡಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕೆ ಅಂದರೆ ಪ್ರತಿಯೊಂದು ಸೀಟು KA ಥ್ರೂನೇ ಹೋಗಬೇಕು, ಕೌನ್ಸಿಲಿಂಗ್ ಥ್ರೂನೇ ಹೋಗಬೇಕು. ಯಾವ ಏಜೆಂಟ್ಸ್ಗಳು ಕಾಲೇಜ್ ಜೊತೆ ಡೈರೆಕ್ಟಾಗಿ ಭೇಟಿಯಾಗಿ ಅವ್ರ ಜೊತೆ ಮಾತಾಡಿಕೊಂಡು KA ಒಳಗೆ ನನಗೆ ಲಿಂಕ್ ಇದೆ ಅಂತ ಹೇಳ್ತಾರೆ. 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಕೊಟ್ಟರೆ ನಿಮಗೆ 12 ಲಕ್ಷ ಸೀಟ್ ಸಿಗೋದಿಲ್ಲ. ಅವ್ರ ಅದೃಷ್ಟಕ್ಕೆ ಏನಾಗಿದೆ 373 ಸ್ಟಾಪ್ ಆಗಿದೆ. ಅವನಿಗೆ ಗೊತ್ತಿತ್ತು, ಯಾಕಂದರೆ ಕೌನ್ಸಿಲಿಂಗ್ ಅವರು ಪ್ರತಿ ವರ್ಷ ಕೌನ್ಸಿಲಿಂಗ್ ಮಾಡೋದ್ರಿಂದ ಒಂದು ಐಡಿಯಾ ಇರ್ತದೆ ನಮಗೆ. ಸೊ ಈ ಸ್ಕೋರಿಗೆ ತೆಲುಗು ಮೈನಾರಿಟಿಯಲ್ಲಿ ಸೀಟ್ ಸಿಗ್ತದೋ ಇಲ್ಲೋ ಅಂಥೇಳಿ ನನಗೆ ಕೇಳಿದ್ರೆ ನಾನು ಆವಾಗಲೇ ಹೇಳಿಬಿಡ್ತಿದ್ದೆ 100% ಸೀಟ್ ಸಿಗ್ತದೆ ಸರ್ ಅಂಥೇಳಿ, ರೈಟ್? ಸೊ ನಮ್ಮ ಫೀಸ್ 10-12 ಸಾವಿರ ರೂಪಾಯಿ ಇರ್ತಿತ್ತು. ಸೊ 1 ಲಕ್ಷ ರೂಪಾಯಿಯನ್ನು ಕೊಟ್ಟು ಕಳ್ಕೊಂಡಿದ್ದಾರೆ. ಸೊ ತೆಲುಗು ಮೈನಾರಿಟಿಯಲ್ಲಿ ಸೀಟ್ ಸಿಕ್ಕಿದೆ, ಖುಷಿಯಾಗಿದೆ. ಆದರೆ ಗೊತ್ತಿಲ್ಲ 373ಗೆ ಸೀಟ್ ಸ್ಟಾಪ್ ಆಗಿದೆ ಸೆಕೆಂಡ್ ರೌಂಡಲ್ಲಿ. ಅವ್ರದ್ದು 423, 427 ಅಲ್ಲ ಅವ್ರದ್ದು. ಸೊ 380 ಇದ್ರೂ ಕೂಡ ಸೀಟ್ ಸಿಕ್ತಿತ್ತು. ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅವ್ರಿಗೆ ಅಲ್ಲೇ ಸೀಟ್ ಸಿಕ್ಬಿಡ್ತಿತ್ತು. 1 ಲಕ್ಷ ರೂಪಾಯಿಯ ಟೋಪಿ ಹಾಕ್ಕೊಂಡು ಹೋಗಿದ್ದಾನೆ ಅವನು. ಇದು 2ನೇ ಎಕ್ಸಾಂಪಲ್ಲು. 3ನೇ ಎಕ್ಸಾಂಪಲ್ ಹೇಳ್ತೀನಿ. ಇದು ಬೇಜಾರಾಗಿದ್ದೇನಂತಂದರೆ ಸೋ ಕಾಲ್ಡ್ ಬಿಗ್ ಮೆಂಟರ್ ಅಂಥೇಳಿ ಬೆಂಗಳೂರಲ್ಲಿ ಏನು ಪ್ರೈವೇಟ್ ಲಿಮಿಟೆಡ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ, ಅವರು ಮಾಡಿರುವಂಥ ಒಂದು ಕೆಲಸ ಇದು. ಸೋ ಕಾಲ್ಡ್ ಬಿಗ್ ಮೆಂಟರ್, ಹೆಸರು ಬೇಡ. ಸೊ ಏನು ಮಾಡಿದ್ದಾರೆ, ಒಬ್ಬ ವಿದ್ಯಾರ್ಥಿ 456 ಬಿದ್ದಿದೆ. 456 ಬಿದ್ದಿದೆ. ಅವರಿಗೆ SDMA ಬೇಕಾಗಿದೆ. ಅವರ ಬಜೆಟ್ ಏನಿದೆ ಅಂದರೆ 20.5 ಲ್ಯಾಕ್ ಇದೆ. ಅಂದರೆ 20.5 ಲ್ಯಾಕ್ ಪ್ರೈವೇಟ್ ಸೀಟಿಗೆ ದುಡ್ಡು ಕೊಡೋದಕ್ಕೆ ಅವ್ರು ರೆಡಿ ಇದ್ದಾರೆ. ಸೊ 456 ಬಿದ್ದಿದೆ. SDMA ಬೇಕಾಗಿದೆ, 20.5 ಲ್ಯಾಕ್ ಸಿಕ್ಕಿದೆ. 5 ಲ್ಯಾಕ್ ಕೊಡೋದಕ್ಕೆ ರೆಡಿ ಇದ್ದಾರೆ ಅವರು. ಅವ್ರೇನು ಮಾಡಿದ್ದಾರೆ, ಸೋ ಕಾಲ್ಡ್ ಮೆಂಟರಿಗೆ ಹೋಗಿ ಭೇಟಿಯಾಗಿದ್ದಾರೆ ಬೆಂಗಳೂರಲ್ಲಿ. ಇವೆಲ್ಲ ಬೆಂಗಳೂರಲ್ಲಿ ಬಹಳಷ್ಟು ನಡೀತದೆ, ರೈಟ್? ಸೊ ಬೆಂಗಳೂರಲ್ಲಿ ಒಬ್ಬರನ್ನ ಭೇಟಿಯಾಗಿದ್ದಾರೆ. ಅವ್ರು ಹೇಳಿದ್ದಾರೆ, ನಮ್ಮ ಫೀಸ್ 1 ಲಕ್ಷ ರೂಪಾಯಿ ನಾವು ಕೊಡಬೇಕು, ನೀವು ರೈಟ್ 1 ಲಕ್ಷ ರೂಪಾಯಿ ಕೊಡಬೇಕು, ನಿಮಗೆ ಸೀಟ್ ಕೊಡೋ ಜವಾಬ್ದಾರಿ ನಮ್ಮದು. ಒಂದೊಮ್ಮೆ ಸೀಟ್ ಸಿಗಲಿಲ್ಲ ಅಂದರೆ ನಿಮಗೆ ನಾವು 50,000 ರೂಪಾಯಿ ವಾಪಸ್ ಕೊಡ್ತೀವಿ. ಓಕೆ ಅಂಥೇಳಿ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. 456 ಇದೆ. ಅವರು ನನಗೆ ಅವಾಗ ಕೇಳಿದ್ರೆ ನಾನು ಹೇಳ್ತಿದ್ದೆ 456ಗೆ ಡೌಟ್ ಇದೆ ಅಂಥೇಳಿ. ಯಾಕಂದರೆ ಒಂದು ಅಂದಾಜು ಸಿಕ್ಬಿಡ್ತದೆ. ನಾನು ಯಾವಾಗಲೂ ವರ್ಸ್ಟ್ ಥಿಂಗೇ ಮಾತಾಡ್ತೀನಿ. ನಿಮ್ಮನ್ನು ಖುಷಿ ಪಡಿಸೋವಂಥ ಯಾವುದೇ ಉದ್ದೇಶ ನನಗಿಲ್ಲ. ಸೊ ಅದಕ್ಕಾಗಿ ಡೈರೆಕ್ಟಾಗಿ ಹೇಳ್ತಿದ್ದೆ, ಇದಕ್ಕೆ ಸೀಟ್ ಸಿಗುವಂಥ ಚಾನ್ಸ್ ಇಲ್ಲ ಅಂಥೇಳಿ. ಏನಾಗಿದೆ, ಸೀಟ್ ಸಿಗ್ತದೆ ಅಂತ ಹೇಳಿದ್ದಾರೆ. ಫಸ್ಟ್ ರೌಂಡ್ ಆಗಿದೆ, 523 ಸಮಥಿಂಗ್ ಸ್ಟಾಪ್ ಆಗಿದೆ. SDM 20 ಲ್ಯಾಕು. ಸೊ ಸೀಟ್ ಸಿಕ್ಕಿಲ್ಲ. ಸೆಕೆಂಡ್ ರೌಂಡಿಗೆ ಫೋನ್ ಮಾಡಿದ್ದಾರೆ. ಸೆಕೆಂಡ್ ರೌಂಡಿಗೆ ಸಿಗ್ತದೆ ಬಿಡಿ ಸರ್ ಅಂತ ಹೇಳಿದ್ದಾರೆ. ಸೆಕೆಂಡ್ ರೌಂಡಲ್ಲಿ ರಿಮೆಂಬರ್ 488ಗೆ ಸ್ಟಾಪ್ ಆಗಿದೆ. ಸೆಕೆಂಡ್ ರೌಂಡಿಗೆ 488ಗೆ ಸ್ಟಾಪ್ ಆಗಿದೆ. ಸೊ ರಿಮೆಂಬರ್ 488ಗೆ ಸೆಕೆಂಡ್ ರೌಂಡಿಗೆ ಸ್ಟಾಪ್ ಆಗಿದೆ. ಸೆಕೆಂಡ್ ರೌಂಡಲ್ಲೂ ಸೀಟ್ ಸಿಕ್ಕಿಲ್ಲ. ಆವಾಗ ಇವ್ರಿಗೆ ಡೌಟ್ ಬಂದಿದೆ. 1 ಲಕ್ಷ ರೂಪಾಯಿಯನ್ನು ಆಲ್ರೆಡಿ ಕೊಟ್ಟಿದ್ದಾರೆ ಅವರು. 1 ಲಕ್ಷ ರೂಪಾಯಿಯನ್ನು ಆಲ್ರೆಡಿ ಕೊಟ್ಟಿದ್ದಾರೆ ಬಿಗ್ ಮೆಂಟರಿಗೆ, ರೈಟ್? 1 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ. 488ಗೆ ಸ್ಟಾಪ್ ಆಗಿದೆ. ಅವ್ರಿಗೆ ಡೌಟ್ ಬಂದಿದೆ. ಸೊ ಇನ್ನು ಇವರು ಸೀಟ್ ಕೊಡಿಸೋದಿಲ್ಲ ಅಂಥೇಳಿ ಅವ್ರೇನು ಮಾಡಿದ್ದಾರೆ ಅಂದರೆ ಹೋಗಿ ಜಗಳ ಆಡಿದ್ದಾರೆ. ಅವರು ಒಪ್ಪಂದದ ಪ್ರಕಾರ 50,000 ರೂಪಾಯಿ ಇವರಿಗೆ ವಾಪಸ್ ಕೊಟ್ಟಿದ್ದಾರೆ, ಹೋಗಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಈ ಸೀಟು ಇದಕ್ಕೆ 50,000 ಕೊಡುವಂಥ ಕೆಲಸನೂ ಇದ್ದಿರಲಿಲ್ಲ, ಸೀಟ್ ಸಿಗ್ತಾ ಇರಲಿಲ್ಲ. ಸೊ ಅದಾದಮೇಲೆ ಮಾಪಪ್ ರೌಂಡಿನಲ್ಲಿ 22.5 ಲ್ಯಾಕ್ ಪೆಸ್ಸಲ್ಲಿ ಅಡ್ಮಿಷನ್ ಮಾಡಿದ್ರು ಅವರು. 22.5 ಲ್ಯಾಕ್ ಪೆಸ್ಸಲ್ಲಿ ಅಡ್ಮಿಷನ್ ತೊಗೊಂಡ್ರು. ಯಾಕಂದರೆ ಇದಕ್ಕೆ ಅರೌಂಡ್ 300 ತನಕ ಹೋಗಿದೆ, 320, 340 ತನಕ ಹೋಗಿದೆ. ಸೊ ಅವರಿಗೆ ಸೀಟ್ ಸಿಕ್ಕಿದೆ.
ನೋಡಿ, ಏನೂ ಕೆಲಸನೇ ಮಾಡ್ದೇನೆ 50,000 ತೊಗೊಂಡ್ರು ಅವರು. ಏನೂ ಕೆಲಸವನ್ನೇ ಮಾಡ್ದೇನೆ 50,000 ತೊಗೊಂಡ್ರು. ಖುಷಿ ಆಯಿತು. ಸೊ ಈ ರೀತಿ ಕೆಲಸ ಆಗ್ತದೆ. ಸೊ ಅದಕ್ಕಾಗಿ ಇಂಥದ್ದೊಂದಷ್ಟು ಎಕ್ಸಾಂಪಲ್ ನಾನು ನಿಮಗೆ ಹೇಳಿದೆ. ಬಟ್ ಜೆನ್ಯೂನ್ ಆಗಿ ನಿಮಗೆ ನಮ್ಮ ಕಡೆಯಿಂದ ಏನಾದರೂ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕು ಅಂದರೆ, ರೈಟ್, ಸೊ ನಾವು ಮೊದಲೇ ಹೇಳಿಬಿಡ್ತೀವಿ, ಫಾಲ್ಸ್ ಹೋಪ್ಸ್ಗಳನ್ನು ಕೊಡೋದಿಲ್ಲ, ರೈಟ್. ಸೊ ಫಾರ್ ಪರ್ಸನಲ್ ಗೈಡೆನ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ 8277448606. ಕಾಲ್ ಮಾಡಬೇಡಿ, ಡೈರೆಕ್ಟಾಗಿ ದಯವಿಟ್ಟು ವಾಟ್ಸಪ್ ಮೆಸೇಜ್ ಮಾಡಿ. ಕಾಲ್ ಮಾಡಿದಾಗ ನಾನು ಫೋನ್ ಎತ್ತದೇ ಇರಬಹುದು, ಸೊ ವಾಟ್ಸಪ್ ಮೆಸೇಜ್ ಮಾಡಿ. ವೆರಿ ಫ್ಯೂ ಸೀಟ್ಸ್ ಅವೈಲೇಬಲ್. ನಮ್ಮದೊಂದು ಸಿಸ್ಟಮ್ ಇದೆ. ಸೊ ನಮ್ಮ ಒಂದು ಪರ್ಟಿಕ್ಯುಲರ್ ನಂಬರ್ ರೀಚ್ ಆದಮೇಲೆ ನೀವು 30,000 ಕೊಡ್ತೀನಿ, 50,000 ಕೊಡ್ತೀನಿ ಅಂದು ನಮ್ಮ ಗ್ರೂಪಿಗೆ ಸೇರಿಸ್ಕೊಳ್ಳೋದಿಲ್ಲ. ಯಾಕೆ ಅಂತ ಅಂದರೆ ನಾವೊಂದು ಪರ್ಟಿಕ್ಯುಲರ್ ನಂಬರ್ ತನಕ ಮಾತ್ರ ಗೈಡೆನ್ಸನ್ನು ಕೊಡ್ತೀವಿ, ಅದಕ್ಕಿಂತ ಮೇಲ್ಗಡೆ ನಾವು ಹೆವಿ ಮಾಡ್ಕೊಳ್ಳೋದಿಲ್ಲ. ಅದಕ್ಕಾಗಿ ನಿಮಗೆ ಬೇಕು ಅಂದರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಸೀಟ್ ಸಿಗ್ತದೋ ಇಲ್ಲೋ ಅನ್ನೋದನ್ನು, ಯಾವ ರೀತಿಯ ಸೀಟು ಇರಬಹುದು ಅನ್ನೋದನ್ನು ಹೇಳ್ತೀವಿ. ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡಿ, ದಯವಿಟ್ಟು ಹಾಯ್, ನನ್ನ ಸ್ಕೋರ್ ಇದು ಇದೆ, ಕೆಟಗರಿ ಇದು ಇದೆ ಅಂತ ಹೇಳಿ ಮೆಸೇಜ್ ಮಾಡಿ. ಯಾಕಂದ್ರೆ ನೀವು ಮೆಸೇಜ್ ಮಾಡಿದ್ಮೇಲೆ ನಾವು ಮತ್ತೆ ರಿಪ್ಲೈ ಮಾಡಬೇಕು ಎಕ್ಸ್ಪೆಕ್ಟೆಡ್ ಸ್ಕೋರ್ ಏನು ಅಂತ. ಯಾಕಂದ್ರೆ ನೀವು ಡೈರೆಕ್ಟಾಗಿ ಜಾಯ್ನ್ ಆಗ್ತೀನಿ ಅಂದು ನಾನು ಜಾಯ್ನ್ ಮಾಡಿಸ್ಕೊಳ್ಳೋದಿಲ್ಲ, ಎಕ್ಸ್ಪೆಕ್ಟೆಡ್ ಸ್ಕೋರ್ ಏನು ಅಂತ ಹೇಳಬೇಕು. ಸೊ ಅದಾದಮೇಲೆ ಮತ್ತೆ ನೀವು ಸ್ಕೋರ್ ಹೇಳಬೇಕು. ಅದಕ್ಕಾಗಿ ಬೇಡವೇ ಬೇಡ, ಕೆಟಗರಿ ಏನಂತ ಕೇಳಬೇಕು. ನೀವೇನು ಮಾಡಿ, ಹಾಯ್ ಅಂತ ಹೇಳಿ ಮೆಸೇಜ್ ಮಾಡಿ, ಹಾಯ್, ಸೊ ಮೈ ಸ್ಕೋರ್, ಎಕ್ಸ್ಪೆಕ್ಟೆಡ್ ಸ್ಕೋರ್ ಈಸ್ ಡ್ಯಾಶ್, ಕೆಟಗರಿ ಡ್ಯಾಶ್, ಯಾವುದಾದ್ರೂ ಸ್ಪೆಷಲ್ ಕೆಟಗರಿ ಇದ್ದರೆ, ಅಂದರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಇದ್ದರೆ, ಸೊ ಲಿಂಗ್ವಿಸ್ಟಿಕ್ ಮೈನಾರಿಟಿ ತೆಲುಗು, ಅಥವಾ ರಿಲಿಜಿಯಸ್ ಮೈನಾರಿಟಿ ಮುಸ್ಲಿಂ, ಕ್ರಿಶ್ಚಿಯನ್, ಲಿಂಗ್ವಿಸ್ಟಿಕ್ LM ಅಂತ ಬರೆದ್ರು ಸಾಕು, ಲಿಂಗ್ವಿಸ್ಟಿಕ್ ಮೈನಾರಿಟಿ ತುಳು. ಈ ರೀತಿ ನೀವು ಮೆಸೇಜ್ ಮಾಡಿದ್ರಿ ಅಂದರೆ ನಮಗೆ ಈಸಿ ಆಗ್ತದೆ. ನಿಮಗೆ ಪದೇ ಪದೇ ಕೇಳುವಂಥ ಅವಶ್ಯಕತೆ ಬೀಳೋದಿಲ್ಲ. ಡೈರೆಕ್ಟಾಗಿ ನಿಮಗೆ ಸೀಟ್ ಸಿಗ್ತದೋ ಇಲ್ಲೋ ಅಂತ ಹೇಳ್ತೀವಿ. ಬೇಕಾದರೆ ಜಾಯ್ನ್ ಆಗಿ, ಇಲ್ಲ ಅಂದರೆ ಇಲ್ಲ, ನಮ್ಮದೇನು ಒತ್ತಾಯ ಇಲ್ಲ. ಈಗ ಕ್ವಿಕ್ಕಾಗಿ ನಾನು ನಿಮಗೆ ಕಟ್ ಆಫನ್ನು ತೋರಿಸ್ಬಿಡ್ತೀನಿ. ಕ್ವಿಕ್ಕಾಗಿ ಕಟ್ ಆಫನ್ನು ತೋರಿಸ್ಬಿಡ್ತೀನಿ GMP ಮತ್ತು GMPH ಕೆಟಗರಿಯಲ್ಲಿ. ಯಾಕಂದರೆ ಯಾರೂ ನಿಮಗೆ ಮೋಸ ಮಾಡ್ತೀನಿ ಅಂತ ಬಂದಾಗ ನೀವು ಮೋಸ ಹೋಗದೇ ಇರಲಿ ಅನ್ನೋ ಒಂದು ಕಾರಣಕ್ಕೆ ಮೊದಲು ನಿಮಗೆ GMP ಕೆಟಗರಿ ತೋರಿಸ್ಬಿಡ್ತೀನಿ ನೋಡಿ. ಸೊ ಇದು GMP ಕೆಟಗರಿಯಲ್ಲಿ ಇರುವಂಥ ಫೀ ಸ್ಟ್ರಕ್ಚರ್ ಪ್ಲಸ್ AIR ವಿತ್ ಮಾರ್ಕ್ಸ್. ನೀವು ಮಾರ್ಕ್ಸ್ ನೋಡೋದಕ್ಕೆ ಹೋಗಬೇಡಿ, ಯಾಕಂದರೆ ಈ ವರ್ಷ ಏನು ಮೀನಿಂಗೇ ಇಲ್ಲ. ಅದಕ್ಕೆ ಆಲ್ ಇಂಡಿಯಾ ರ್ಯಾಂಕನ್ನು ನೋಡ್ಬೋದು, ರೈಟ್. ನೋಡಿ, ಸೈಂಟ್ ಜಾನ್ಸ್ 8.1 ಲ್ಯಾಕ್ ಇದೆ. ಸೊ 660 ಸ್ಟಾಪ್ ಆಗಿದೆ. 19,000 ಒಳಗೆ ಸೀಟ್ ಇದ್ದರೆ ನಿಮಗೆ ಸಿಗುವಂಥ ಚಾನ್ಸ್ ಇದೆ ಅಷ್ಟೇ. ಅದಾದಮೇಲೆ ನೋಡಿ 12 ಲ್ಯಾಕ್, ನಾನು ಹೇಳಿದ್ನಲ್ಲ 601, 597, 590. ಲಾಸ್ಟ್ ಸೀಟ್ ಎಲ್ಲಿಗೆ ಸ್ಟಾಪ್ ಆಗಿದೆ ಅಂತ ಹೇಳ್ತೀನಿ ನಿಮಗೆ. ಲಾಸ್ಟ್ ಸೀಟ್ ನೋಡಿ 12 ಲ್ಯಾಕ್ ಲಾಸ್ಟ್ ಸೀಟು ನಾನು ನಿಮಗೆ ಹೇಳಿದೆ ಶ್ರೀನಿವಾಸದಲ್ಲಿ. ನೋಡಿ, ಶ್ರೀನಿವಾಸ ಮೆಡಿಕಲ್ ಕಾಲೇಜು. ಸೊ 1,48,555 ಸ್ಟಾಪ್ ಆಗಿದೆ, 541. ಈ ವರ್ಷವೂ ನಿಮಗೇನಾದರೂ ಆಲ್ ಇಂಡಿಯಾ ರ್ಯಾಂಕ್ 1,48,000, 1,45,000 ಒಳಗಡೆ ಇದ್ದರೆ ನಿಮಗೆ ಈ ಒಂದು 12 ಲಕ್ಷದ ಸೀಟು ಸಿಗುವಂಥ ಚಾನ್ಸಸ್ ಇದೆ, ರೈಟ್. ಅದಾದಮೇಲೆ ನೋಡಿ ಖಾಜಾ ಬಂದೆ ನವಾಜ್ 20,000, 2,05,000 ಸ್ಟಾಪ್ ಆಗಿದೆ. ನೋಡಿ SDM ನಿಮ್ಗೆ ಹೇಳ್ತಾ ಇದ್ನಲ್ಲ, SDM GMP ಕೆಟಗರಿಯಲ್ಲಿ 2,22,000, 488ಗೆ ಸ್ಟಾಪ್ ಆಗಿದೆ, 2,22,000. ಅದಾದಮೇಲೆ ಶ್ರೀ ಮಧುಸೂದನ್ ಸಾಯಿ ನೋಡಿ 470ಗೆ ಸ್ಟಾಪ್ ಆಗಿದೆ. ಸೊ 22 ಲ್ಯಾಕ್, 22.15. ಆದಿಚುಂಚನಗಿರಿ ನೋಡಿ, ಆದಿಚುಂಚನಗಿರಿ 349ಗೆ ಸ್ಟಾಪ್ ಆಗಿದೆ, ರೈಟ್, 349. ಸೊ ಪೆಸ್ ಯೂನಿವರ್ಸಿಟಿ ನೋಡಿ 392ಗೆ ಸ್ಟಾಪ್ ಆಗಿದೆ. ಸೊ BGS ಬ್ಯಾಂಗ್ಳೂರು ಹೊಸ ಕಾಲೇಜು 333 ಸ್ಟಾಪ್ ಆಗಿದೆ. ಸಪ್ತಗಿರಿ 22.41, 339 ಸ್ಟಾಪ್ ಆಗಿದೆ. MS ರಾಮಯ್ಯ ಹೈಯರ್ ಫೀಸ್ ಸೊ 2,01,502ಗೆ ಸ್ಟಾಪ್ ಆಗಿದೆ. ಇದು GMP ಕೆಟಗರಿ ನಾನು ನಿಮಗೆ ತೋರಿಸಿರುವಂಥದ್ದು, GMP ಕೆಟಗರಿ. ಸೊ ನಿಮಗೆ GMPH ಕೂಡ ತೋರಿಸ್ತೀನಿ. GMPH ಕೆಟಗರಿ ಅಂದರೆ ಹೈದರಾಬಾದ್ ಕರ್ನಾಟಕ ಇದ್ದು ನೋಡಿ, ಹೈದರಾಬಾದ್ ಕರ್ನಾಟಕ ನಿಮಗೇನಾದ್ರು ಇದ್ದರೆ, ರೈಟ್. ಸೊ ನಿಮಗೆ ಈ ರ್ಯಾಂಕ್ ತನಕನೂ ಸೀಟ್ ಸಿಗ್ತದೆ. ಯಾವುದು? ಸೊ ಇವೆಲ್ಲ ಎಲ್ಲ ಉಳಿದಿದ್ದ ಕಾಲೇಜಸ್ಸು. ನಿಮಗೆ ಲಾಸ್ಟ್ 12 ಲಕ್ಷ ಸೀಟ್ ತೋರಿಸ್ತೀನಿ. ಕನಚೂರು ನೋಡಿ, ಸೊ 1,95,000 ತನಕ ಸೀಟ್ ಸಿಕ್ಕಿದೆ, 506 ಮಾರ್ಕ್ಸಿಗೆ ಸ್ಟಾಪ್ ಆಗಿದೆ, ರೈಟ್, 506 ಕನಚೂರು ಮೆಡಿಕಲ್ ಕಾಲೇಜು. ಸೊ 1,95,000 ತನಕ GMPH ಅಂದರೆ ಸೊ ಜನರಲ್ ಮೆರಿಟ್ ಪ್ರೈವೇಟ್ ಹೈದರಾಬಾದ್ ಕರ್ನಾಟಕ ಇದ್ದವರು ಕ್ಲೇಮ್ ಮಾಡ್ಬೋದು. ಖಾಜಾ ಬಂದೆ ನವಾಜ್ 2,16,000 ಸ್ಟಾಪ್ ಆಗಿದೆ. SDM ನೋಡಿ 471, 2,48,000 ತನಕ ಸ್ಟಾಪ್ ಆಗಿದೆ. ಸೊ ಆದಿಚುಂಚನಗಿರಿ 194, 9,97 ನೋಡಿ, ಆದಿಚುಂಚನಗಿರಿ 194ಗೂ ಸೀಟ್ ಸಿಕ್ಕಿದೆ. ಈಗ GMPH ಕೆಟಗರಿ ಇದ್ದು ಅವ್ನು 22 ಲ್ಯಾಕ್ ಕೊಡೋದಕ್ಕೆ ರೆಡಿ ಇದ್ದರೆ ಯಾರೋ ಒಬ್ರು ಬಂದು ಹೇಳ್ಬೋದು ನಿಮಗೆ, ಸರ್ ನಿಮ್ಮದು 300 ಇದೆ, ನಾನು ಸೀಟ್ ಕೊಡಿಸ್ತೀನಿ ಅಂತೇಳಿ. ನೀವು ಅಲ್ಲಿ ನಂಬೇಡಿ ಅಂತ ಹೇಳೋದಿಲ್ಲ, ನಂಬಿ 300ಗೆ ಸೀಟ್ ಸಿಗ್ತದೆ ಆದಿಚುಂಚನಗಿರಿಯಲ್ಲಿ. ಬಟ್
ಅವ್ರಿಗೆ 1 ಲಕ್ಷನೋ 2 ಲಕ್ಷನೋ ಕೊಟ್ಟು ಸೀಟ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ ನೀವು. ಸೊ ಹಂಗೆ ಆಪ್ಷನ್ ಎಂಟ್ರಿ ಮಾಡಿರಿ ನಿಮಗೆ ಸೀಟ್ ಸಿಗ್ತದೆ, ಡೋಂಟ್ ವರಿ. ಸೊ ಡಾಕ್ಟರ್ ಚಂದ್ರಮ್ಮ 277 ತನಕ ಸ್ಟಾಪ್ ಆಗಿದೆ. ಪೆಸ್ ನೋಡಿ 308 ಸ್ಟಾಪ್ ಆಗಿದೆ. ಸೊ ನೋಡಿ BGS ಹೊಸ ಕಾಲೇಜು 225 ಸ್ಟಾಪ್ ಆಗಿದೆ, 225ಗೆ. ಸೊ ಸಪ್ತಗಿರಿ 221ಗೆ ಸ್ಟಾಪ್ ಆಗಿದೆ. MS ರಾಮಯ್ಯ ಸೊ 427 ತನಕ ಸೀಟ್ ಸಿಕ್ಕಿದೆ. ಎಕ್ಸೆಪ್ಷನಲಿ ಹೈಯರ್ ಫೀಸ್ 25,15,000 ಇದೆ. ಅಂದರೆ ಕೆಲವೊಂದು ಸಾರಿ ಏನಾಗ್ತದೆ, ನೀವು ಹೈಯರ್ ಫೀಸ್ ಕೊಡೋದಕ್ಕೆ ರೆಡಿ ಇರ್ತೀರಿ, ಅಂಥ ಕೇಸಲ್ಲಿ ನಿಮ್ಮಿಂದ ಅವರು ಕೂಡ ಹೈಯರ್ ಫೀಸನ್ನು ತೊಗೊಂಡು ಸೀಟ್ ಕೊಡಿಸ್ತೀನಿ ಅಂತ ಹೇಳಿ ದೊಡ್ಡದಾಗಿ ಹಾಕ್ಕೋತಾರೆ. ಆದರೆ ನೀವು ಕಾಮನ್ ಆಗಿ ಆಪ್ಷನ್ ಎಂಟ್ರಿ ಮಾಡಿದರೂ ಸೀಟ್ ಸಿಗೋ ಚಾನ್ಸಸ್ ಇರ್ತದೆ. ಒಂದು ಪಾಯಿಂಟ್ ಫೈನಲಿ ಒಂದು ಪಾಯಿಂಟ್ ಗೊತ್ತಿರಲಿ, ಯಾರಿಗೂ ಯಾವ ಸೀಟನ್ನು ಕೊಡಿಸೋದಕ್ಕೆ ಸಾಧ್ಯವೇ ಇಲ್ಲ. ವಿದಿನ್ ದ ಕಟ್ ಆಫ್ ಬಂದರೆ ನಿಮಗೆ ಯಾರ ಹೆಲ್ಪೂ ಬೇಕಾಗಿಲ್ಲ, ಆ ಸೀಟ್ ಸಿಕ್ಕೇ ಸಿಗ್ತದೆ. ಈಗೂ ಕೂಡ ಹೇಳ್ತಾರೆ, ನಾನು 12 ಲಕ್ಷ ಸಿಗ್ತದೆ ನಿಮಗೆ ಅಂತ ಹೇಳಿದರೆ, ಸರ್ ನನಗೆ ಅದೇ ಕಾಲೇಜ್ ಬೇಕಾ ಕೊಡಿಸ್ತೀರಾ ಅಂತ ಕೇಳ್ತಾರೆ. ನಾವು ಖಡಾಖಂಡಿತವಾಗಿ ಹೇಳ್ತೀವಿ, ಸಾಧ್ಯನೇ ಇಲ್ಲ, ಬೇರೆಯವ್ರು ಯಾರಾದರೂ ಹೇಳಿದ್ರು ನಂಬೇಡಿ ಅಂತ. ನಂಬೋದಕ್ಕೆ ಹೋಗಬೇಡಿ. ನಾಟ್ ಪಾಸಿಬಲ್ ಎಟ್ ಆಲ್, ನಾಟ್ ಎಟ್ ಆಲ್ ಪಾಸಿಬಲ್. ಅದಕ್ಕಾಗಿ ಹೇಳ್ತಾ ಇರೋವಂಥದ್ದು. ಸೊ ವಿಡಿಯೋ ಸ್ವಲ್ಪ ದೊಡ್ಡದಾದರೂ ಪರವಾಗಿಲ್ಲ, ಯಾರು ಜೆನ್ಯೂನ್ ಆಗಿ ವಿಡಿಯೋವನ್ನು ನೋಡ್ತಾರೆ ಅವರಿಗೆ ನಾಲೆಜ್ ಸಿಕ್ಕರೆ ಸಾಕು. ಸೊ ಈ ರೀತಿಯಾಗಿ ಮೋಸ ಹೋಗೋದಕ್ಕೆ ಹೋಗಬೇಡಿ. ನಿಮ್ಮ ಒಂದು ಹಾರ್ಡ್ ಅರ್ನ್ ಮನಿಯನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ನನ್ನ ರಿಕ್ವೆಸ್ಟ್ ಇಷ್ಟೇ ಪಾಲಕರಿಗೆ, ಪ್ರಾಕ್ಟಿಕಲಿ ಥಿಂಕ್ ಮಾಡಿ, ಎಮೋಷ್ನಲಿ ಏನೇನೋ ಡಿಸಿಷನ್ ತೊಗೊಳ್ಳೋದಕ್ಕೆ ಹೋಗಬೇಡಿ. ಇದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋವನ್ನು ಮಾಡ್ತೀನಿ. ಸೊ ಮುಂಬರುವಂಥ ದಿನಗಳಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.